ಅಭಿವೃದ್ಧಿ ಆಗಿದೆ. ಯಾವುದು ಅಂದರೆ ಕರಾವಳಿದಲ್ಲ, ಅಧ್ಯಕ್ಷರ ಅಭಿವೃದ್ಧಿ ಆಗಿದೆ. ನಮಗೆ ಅಧಿಕಾರ ಸಿಗ್ತದೆ ಅಂತೇಳಿ ಯಾರಿಗೋ ಹೋಗುವಂಥದ್ದನ್ನು ತಗೊಳ್ಳುವಂಥ ಹವ್ಯಾಸದವರು ನಾವೆಲ್ಲ. ಕರ್ನಾಟಕದ ಕರಾವಳಿಯಲ್ಲಿ ಓಡಾಡಿದ್ರೆ ಕಿಂಡಿ ಅಣೆಕಟ್ಟು ಕಟ್ಟೋದಕ್ಕೆ, ಯಾಕಂದ್ರೆ ಅದರಲ್ಲಿ ದುಡ್ಡು ಸ್ವಲ್ಪ ಚೆನ್ನಾಗಿ ಬರುತ್ತೆ. ವೃತ್ತಿ ವೈಷಮ್ಯದಿಂದಲೂ ಕೂಡ ಕೆಲವೊಂದು ಸಲ ಕಂಪ್ಲೇಂಟ್ಗಳನ್ನು ಮಾಡಿ ಬೇರೆಯವರನ್ನು ಬೇರೆಯವರು ಹಿಡಿಸುವಂಥದ್ದು. CRZ ಅಂತಂದರೆ ಜನ ಹೆದರು ಬಿಡ್ತಾರೆ. ಅದು ಯಾವುದೋ ಒಂದು ಫಾರಿನ್ನಿಂದ ಯೋಜನೆ ತರ್ತಾರೆ, ಆದ್ದರಿಂದ ಜನರನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ. ಈ ಅನಧಿಕೃತ ಅಥವಾ ಈ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಲುವುಗಳೇನು? ಒಬ್ಬರು ಉದ್ಯೋಗ ಮಾಡ್ತಾರೆ, ನೀವು ಉದ್ಯೋಗ ಮಾಡಬೇಡಿ ಹೇಳಲಿಕ್ಕೆ ಬರುವುದಿಲ್ಲ. ಇಲೆಕ್ಷನ್ ಟೈಮಲ್ಲಿ ಕಾರ್ಯಕರ್ತರ ನಡುವೆ ಬೆಂಕಿ ಹಚ್ಚಿ ಆಮೇಲೆ ಆ ಬೆಂಕಿಯಲ್ಲಿ ಇಬ್ಬರು ಸುತ್ತ ಕೂತ್ಕೊಂಡು ಚಳಿ ಕಾಯುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಂದು ಏನಾದರೂ ಸಣ್ಣ ತಪ್ಪು ಮಾಡಿದರೂ ಕೂಡ ಅದಕ್ಕೆ ದೊಡ್ಡ ಬೆಂಕಿ ಕೊಡುವಂಥ ಒಂದು ಪ್ರವೃತ್ತಿಗಳು ಈ ಭಾಗದಲ್ಲಿದೆ. ಉಡುಪಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಕುಸಿದೋಗ್ಬಿಟ್ಟಿದೆ. ಚುನಾವಣೆಯನ್ನು ಎದುರಿಸಬೇಕಾಗಿದ್ದರೆ ಹಣಬಲದ ಅವಶ್ಯಕತೆ ಇದೆ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕದ ಕರಾವಳಿಯ ಸಾಗರ ವಿಪುಲ ಅವಕಾಶಗಳ ಆಗರ. ಇಲ್ಲಿ ಒಂದು ಕಡೆ ಮೀನುಗಾರಿಕೆ, ಇನ್ನೊಂದು ಕಡೆ ಪ್ರವಾಸೋದ್ಯಮ, ಬಹಳಷ್ಟು ಅವಕಾಶಗಳನ್ನು ಹೊಂದಿರುವಂಥ ಒಂದು ಅತ್ಯದ್ಭುತವಾದಂಥ 3 ಜಿಲ್ಲೆಗಳ ಸಮಾಗಮ ಕರ್ನಾಟಕದ ಕರಾವಳಿ. ಅದರಲ್ಲೂ ಕೇರಳಕ್ಕೆ ನಾವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ಸಮುದ್ರವನ್ನು ಹೊಂದಿರುವಂಥ ಭಾಗ, ಕೋಸ್ಟಲ್ ಲೈನ್ ಇರೋದು ಕರ್ನಾಟಕದ ಕರಾವಳಿಯಲ್ಲಿ. ಆ ಲೆಕ್ಕಾಚಾರದಲ್ಲಿ ಕರ್ನಾಟಕದ ಕರಾವಳಿಯ ಪ್ರವಾಸೋದ್ಯಮ ಇಲ್ಲಿನ ಜನರ ಬದುಕನ್ನು ಒಂದು ಹಂತಕ್ಕೆ ಕೊಂಡೊಯ್ಯುವ ಒಂದು ಸರ್ಕಾರದ ಯೋಜನೆಗಳಿಗೆ ಕಿವಿ ಮಾತಾಗುವ, ಸರ್ಕಾರಕ್ಕೆ ಕಿವಿ ಹಿಂಡುವ ಮತ್ತು ಸರ್ಕಾರಕ್ಕೆ ಕಿವಿ ಮಾತುಗಳನ್ನು ಹೇಳುವ ಕರ್ನಾಟಕದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ಬಹಳಷ್ಟು ವರ್ಷಗಳೇ ಕಳೆದಿವೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿದೆ, ಆದರೆ ಕರಾವಳಿಯ ಅಭಿವೃದ್ಧಿ ಮಾತ್ರ ಎಲ್ಲೋ ಒಂದು ಕಡೆ ಮೀನಮೇಷ ಎಣಿಸುವ ರೀತಿಯಲ್ಲಿ ಕುಂಠಿತವಾಗಿ ಸಾಗುತ್ತಾ ಇದೆ ಅನ್ನುವ ಆರೋಪಗಳ ನಡುವೆ 136 ಸ್ಥಾನಗಳಿಂದ ರಾಜ್ಯದ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕರ್ನಾಟಕದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳೀಯರಾಗಿರುವಂಥ ಒಬ್ಬ ಜನನಾಯಕನನ್ನು ಆಯ್ಕೆ ಮಾಡಿ ಅವರನ್ನು ಅಧ್ಯಕ್ಷ ಗಾದಿಯಲ್ಲಿ ಕೂರಿಸಿ ಕರ್ನಾಟಕದ ಕರಾವಳಿಯ ಅಭಿವೃದ್ಧಿಯ ಹೊಣೆಯನ್ನು ಅವರ ಹೆಗಲಿಗೆ ಏರಿಸಿದ್ದಾರೆ. ಸ್ವತಃ ಕರ್ನಾಟಕ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರೋ MA ಗಫೂರ್ ಅವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. MA ಗಫೂರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸುದೀರ್ಘವಾದ ಕಾಂಗ್ರೆಸ್ನ ಪಯಣ ನಿಮ್ಮದು. ಆಸ್ಕರ್ ಫರ್ನಾಂಡಿಸ್ ಅವರ ಒಡನಾಡಿಯಾಗಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೀರಿ. ಇವತ್ತು ಕರ್ನಾಟಕದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದೀರಿ. ಒಂದು ಸಲ ನಿಮ್ಮ ಆ 35 ವರ್ಷದ ಹಿಂದಿನ ಒಬ್ಬ ಕಾರ್ಯಕರ್ತನ ಜೀವನ ಮತ್ತು ಇವತ್ತು ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಜೀವನ, ಇದ್ರ ಬಗ್ಗೆ ಒಂದು ಸಲ ನೀವು ಆ ಪಕ್ಷಿ ನೋಟ ಬೀರಿದ್ರೆ ಏನು ಅನಿಸುತ್ತೆ? ಈಗ ಆಸ್ಕರ್ ಫರ್ನಾಂಡಿಸ್ ಅವ್ರ ಹತ್ರ ಇದ್ದಂಥ ಒಂದು ಒಡನಾಟನೇ ಬೇರೆ. ಅವರು ಜನರೊಟ್ಟಿಗೆ, ಕಾರ್ಯಕರ್ತರೊಟ್ಟಿಗೆ ಬೆರೀತಕ್ಕಂಥ ರೀತಿ, ನಡೀತಕ್ಕಂಥ ದಾರಿ, ಅವರಲ್ಲಿರ್ತಕ್ಕಂಥ ಅವರು ಇತರರನ್ನು ಪ್ರೀತಿಸ್ತಕ್ಕಂಥ ರೀತಿ, ಅವರ ಒಂದು ಪ್ರಾಮಾಣಿಕತೆ, ಆದರ್ಶಗಳು ಭಾಳಷ್ಟಿದೆ. ಅದನ್ನು ಹೇಳಬೇಕಾಗಿದ್ದರೆ ಈ ಸಮಯ ಸಾಕಾಗಲಿಕ್ಕಿಲ್ಲ. ಅವರೊಟ್ಟಿಗೆ ಇದ್ದದ್ದೇ ನಮಗೊಂದು ಸಮಾಧಾನವನ್ನು ಇತ್ತು. ಅವರೊಟ್ಟಿಗೆ ಸೇವೆ ಮಾಡುವಂಥದ್ದೇ ಒಂದು ಒಳ್ಳೆಯ ದಿನಗಳು. ಕಾರಣ ಆ ಒಂದು ಇದೇ ಆಗ ನಮ್ಮ ತುಂಬ ಬಾಲ್ಯ ಜೀವನ ಮತ್ತು ಯೌವನ ಕೂಡ ಜೊತೆಯಾಗಿತ್ತು. ಒಳ್ಳೆಯ ಒಂದು ಸಂದರ್ಭಗಳು, ಸೇವೆ ಮಾಡುವಂಥ ಒಂದು ವಿಪುಲ ಅವಕಾಶಗಳು ನಮಗೆ ಅವ್ರ ಜೊತೆಯಲ್ಲಿ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಕೂಡ ಆಭಾರಿಯಾಗಿದ್ದೇನೆ. ಅವರನ್ನು ಯಾವತ್ತೂ ಸ್ಮರಿಸ್ತಾ ಇರ್ತೇವೆ. ಇನ್ನು ರಾಜಕೀಯವಾಗಿ ಇಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ನಾನು ಯುವಕ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್, ಕಾಂಗ್ರೆಸ್ ಸೇವಾದಳ ಮತ್ತು ಬ್ಲಾಕ್ ಕಾಂಗ್ರೆಸ್, ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದಿನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷನಾಗುವಂಥ ಅವಕಾಶ ಕೂಡ ನನಗೆ ಸಿಕ್ತು. ನನ್ನ ಹಿಂದೆ ಜಿಲ್ಲೆಯ ವಿಭಜನೆ ಆದಮೇಲೆ ಸುಮಾರು 6 ತಿಂಗಳ ಕಾಲ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಜಿಲ್ಲೆಗೆ ಅಧ್ಯಕ್ಷರಾಗಿದ್ದರು. ಆಮೇಲೆ ನನ್ನ ಹೆಗಲಿಗೆ ಹಾಕಲಾಯಿತು. ನಾನು ನಿರಂತರವಾಗಿ 12 ವರ್ಷಗಳ ಕಾಲ ಜಿಲ್ಲೆಗೆ ಅಧ್ಯಕ್ಷನಾಗಿದ್ದೆ. ಈ ಅಧ್ಯಕ್ಷನಾಗಿದ್ದಂಥ ಅವಧಿಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ನಾವು ಆಸ್ಕರ್ ಫರ್ನಾಂಡಿಸ್ರ ಸೋಲಾಗಿತ್ತು. ಒಂದು ಕಡೆಯಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿಗೂ ಕೂಡ ಸೋಲಾಗಿತ್ತು. ಈ ಅವಧಿಯಲ್ಲಿ ಮತ್ತೆ ನಾವು ಪಾರ್ಲಿಮೆಂಟನ್ನು ಗೆದ್ದೆವು. ಎಲ್ಲ ವಿಧಾನಸಭೆಗಳನ್ನು ಕೂಡ ಗೆಲ್ಲುವಂಥ ಅವಕಾಶಗಳು ಕೂಡ ಬಂತು. ಜಿಲ್ಲಾ ಪಂಚಾಯಿತಿಯಲ್ಲಿ 100ರಲ್ಲಿ 100 ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂತೆ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೂ ಆಯ್ಕೆಯಾಗಿದ್ದೆ. ಉಡುಪಿ ಜಿಲ್ಲೆಗೂ ಮತ್ತೆ ಮರು ಆಯ್ಕೆ ಆಗುವಂಥ ಅವಕಾಶಗಳು ಕೂಡ ಬಂತು. ಜಿಲ್ಲೆಯ 25ಕ್ಕೆ 25 ಕಾಂಗ್ರೆಸ್ ಸದಸ್ಯರನ್ನು ಗೆದ್ದೆವು. ಮತ್ತು 3 ತಾಲೂಕು ಇತ್ತು. ಆವತ್ತು
ಮೂರು ತಾಲೂಕಿನಲ್ಲಿ 100 ಸ್ಥಾನಗಳು ತಾಲೂಕು ಪಂಚಾಯತ್ ಇದ್ದು 100ರಲ್ಲಿ 99 ಕೂಡ ಕಾಂಗ್ರೆಸ್ಸನ್ನು ಗೆದ್ದಿತ್ತು, 1 ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಿದ್ದು. ಇದು ಈ ಜಿಲ್ಲೆಯ ಒಂದು ಕಾಂಗ್ರೆಸ್ಸಿನ ಒಡನಾಟ. ಕಾರಣ ಇದೊಂದು ಕರಾವಳಿ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನ ಒಂದು ಬಲಿಷ್ಠವಾಗಿರ್ತಕ್ಕಂಥ ಬೇರು ಇರ್ತಕ್ಕಂಥ ಪ್ರದೇಶ. ಈ ಭಾಗದ ಮೀನುಗಾರರು ಇರ್ಬೋದು, ಮುರ್ತೇದಾರರು ಇರ್ಬೋದು, ಕೃಷಿ ಕಾರ್ಮಿಕರು ಇರ್ಬೋದು, ಯುವಕರು ಮತ್ತು ಮಹಿಳೆಯರು ಕೂಡ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು ಆ ಒಂದು ದೊಡ್ಡ ಅಂದರೆ ವೋಟ್ ಬ್ಯಾಂಕ್ ಅಂತ ಅಲ್ಲದೇ ಇದ್ದರೂ ಕೂಡ ವೋಟ್ ಬ್ಯಾಂಕ್ ರೀತಿಯಲ್ಲಿ ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಕರಾವಳಿಯ ಬಗ್ಗೆ ನಾವು ಮಾತಾಡ್ತೀವಿ, ನೇರವಾಗಿ ಅಭಿವೃದ್ಧಿ ಪ್ರಾಧಿಕಾರದ ವಿಚಾರಕ್ಕೆ ಬರ್ತೀನಿ. ಆಗಲೇ ನಾನು ಮೆನ್ಷನ್ ಮಾಡಿದೆ, ಕರ್ನಾಟಕದ ಕರಾವಳಿ ಪಕ್ಕದ ಕೇರಳದ ಕರಾವಳಿಗಿಂತಲೂ ಅತಿ ಹೆಚ್ಚು ಸಾಗರವನ್ನು ಹೊಂದಿರುವಂಥ ಒಂದು ದೊಡ್ಡ ಜಾಗ. ಖಂಡಿತವಾಗಿಯೂ ಕೂಡ ಕರ್ನಾಟಕದ ಕರಾವಳಿ ಎಲ್ಲ ರೀತಿಯ ವಿಫುಲ ಅವಕಾಶಗಳು ತಾವು ಹೇಳಿದಾಗೆ ಇದೆ. ಈಗ ಕರ್ನಾಟಕದ ಕರಾವಳಿಯ ಸುಮಾರು 320 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು 19 ವಿಧಾನಸಭಾ ಕ್ಷೇತ್ರಗಳು ಇದರ ಒಳಗೆ ಬರ್ತದೆ. ಕಾರಣ ಈ ಹಿಂದೆ ಇದು ಬರೀ ಒಂದು ಪ್ರಾಧಿಕಾರ ಆಗಿತ್ತು. ಈಗ ಸರ್ಕಾರ ಅದನ್ನು ಮೇಲ್ದರ್ಜೆಗೆ ಅಭಿವೃದ್ಧಿ ಮಂಡಳಿ ಅಂತ ಮಾಡಿದೆ. ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಮಲೆನಾಡು ಅಭಿವೃದ್ಧಿ ಮಂಡಳಿ, ಮತ್ತೊಂದು ಕಡೆಯಲ್ಲಿ ಬಯಲುಸೀಮೆ ಅಭಿವೃದ್ಧಿ ಮಂಡಳಿ, ಕರಾವಳಿಯ ಜನರಿಗೆ ಕರಾವಳಿ ಅಭಿವೃದ್ಧಿ ಮಂಡಳಿ, ಇದೆಲ್ಲವೂ ಕೂಡ ಹಿಂದಿನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಕೊಟ್ಟಂಥ ಒಂದು ವಾಗ್ದಾನ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಇಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡಿದರು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಆ ಇಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಇದಕ್ಕೊಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡ್ತೇವೆ, ಮಂಡಳಿಯನ್ನು ಮಾಡುವುದರ ಮೂಲಕ ನಾವು ಹೆಚ್ಚು ಅನುದಾನವನ್ನು ಅದಕ್ಕೆ ನೀಡಿ ಅಲ್ಲಿಯ ಅಭಿವೃದ್ಧಿಗಳು, ಅಲ್ಲಿಯ ಶಾಸಕರು, ಸಂಸದರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಒಂದು ಕಾನೂನನ್ನು ರಚನೆ ಮಾಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂಗೀಕಾರ ಮಾಡಿ ಇವತ್ತು ಅದೊಂದು ಕಾನೂನಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ಏನು ಈ ಹಿಂದೆ ಏನು ಪ್ರಾಧಿಕಾರ ಇತ್ತು ಅದೇ ರೀತಿಯಲ್ಲಿ ಇವತ್ತು ನಡೀತಾ ಇದೆ, ಬಿಟ್ಟರೆ ಅದಕ್ಕಿಂತ ಮೇಲ್ಮಟ್ಟಕ್ಕೆ ಏರಿದೆ. ಆದರೆ ಮೇಲ್ಮಟ್ಟಕ್ಕೆ ಏರಿದಂಥ ಈ ಸಂಸ್ಥೆಯಲ್ಲಿ ಈಗಾಗಲೇ ಪಾಲಿಸಿಗಳು ಆಗಿಲ್ಲ, ರೂಲ್ಸ್ ಫಾರ್ಮೇಷನ್ ಆಗಲಿಲ್ಲ. ನಾನು ಈಗಾಗಲೇ ಜವಾಬ್ದಾರಿ ತಗೊಂಡು ಸುಮಾರು 5 ತಿಂಗಳು ಕಳೆದಿದೆ. ಆದರೂ ಕೂಡ ಈ ಏನಿದೆ ಸ್ವಲ್ಪ ವೇಗ ಹೆಚ್ಚಿಸಬೇಕು. ಮುಖ್ಯಮಂತ್ರಿಗಳ ಹತ್ರ ಭೇಟಿಯಾಗಿದ್ದಾರೆ, 3-4 ಸಲ ಭೇಟಿಯಾಗಿದ್ದೇವೆ. ಉಪಮುಖ್ಯಮಂತ್ರಿಗಳ ಹತ್ರ ಭೇಟಿಯಾಗಿದ್ದೇವೆ. ಡಾಕ್ಟರ್ ಪರಮೇಶ್ವರ್ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. 3 ಜಿಲ್ಲೆ ಉಸ್ತುವಾರಿ ಸಚಿವರ ಜೊತೆಗಳಲ್ಲಿ ನಿರಂತರವಾಗಿ, ಅದು ದಿನೇಶ್ ಗುಂಡೂರಾಯರು ಇರ್ಬೋದು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಮಾಕಾಳ್ ವೈದ್ಯ ಅವರು ಇರ್ಬೋದು, ಇವರ ಜೊತೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದೇವೆ. ವಿಶೇಷವಾಗಿ ಈ ಒಂದು ನಿಗಮ ಅಂದರೆ ಈ ಒಂದು ಮಂಡಳಿಯ ಸದಸ್ಯರಾಗಿ ವಿಶೇಷವಾಗಿ ನಮ್ಮ ಘನತೆವೆತ್ತ ಸ್ಪೀಕರ್ UT ಖಾದರ್ ಸಾಹೇಬರು ಕೂಡ ಸದಸ್ಯರಾಗಿದ್ದಾರೆ. ಜೊತೆಯಲ್ಲಿ RV ದೇಶಪಾಂಡೆ ಅವರು ನಮ್ಮ ಪ್ಲ್ಯಾನಿಂಗ್ ಕಮಿಷನ್ನ ಚೇರ್ಮನ್ ಕೂಡ ಕರ್ನಾಟಕ ಏನು ಪ್ಲ್ಯಾನ್ ತಯಾರು ಮಾಡಬೇಕಾಗಿದೆ ಅದು ಅವ್ರ ಕೈಯಲ್ಲಿರುತ್ತೆ, ಅವರು ಕೂಡ ಇದರೊಂದು ಸದಸ್ಯರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮತ್ತು ಇನ್ನೊಬ್ಬ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರೇ ನಮ್ಮ ಸದಸ್ಯರು ಕೂಡ, ಯಾರು ಮಾಕಾಳ್ ವೈದ್ಯ, ಅವರು ಫಿಶರೀಸ್ ಮಿನಿಸ್ಟ್ರು ಕೂಡ. ಇವತ್ತು ಇದೆಲ್ಲವೂ ಕೂಡ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ, ಇನ್ನೊಂದು ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ, ಜೊತೆಯಲ್ಲಿ ಇತರ ಏನು ನಮ್ಮಲ್ಲಿರ್ತಕ್ಕಂಥ ಬೀಚ್ಗಳನ್ನು ಯಾರು ನೋಡ್ಕೊಳ್ಬೇಕು, ಯಾವ ರೀತಿ ಮಾಡಬೇಕು, ಅದರಲ್ಲಿ ನಿಮ್ಮ ಇದು ನಾವು ಟೂರಿಸಮ್ನಲ್ಲಿ ಎಕೋ ಟೂರಿಸಮನ್ನು ಕೂಡ ಇಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ವಿಪುಲ ಅವಕಾಶಗಳಿದೆ. ಇಲ್ಲಿ ಸಪರೇಟ್ ಆದಂಥ ನಾವು ಕಳೆದ ಮಂಡಳಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿತ್ತು. UT ಖಾದರ್ ಅವರ ಉಪಸ್ಥಿತಿಯಲ್ಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೀತು ಮಂಗಳೂರು ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ. ಆ ಕಚೇರಿಯಲ್ಲಿ ನಡೆದಾಗ ಕೂಡ ನಮಗೊಂದು ರಿಂಗ್ ರೋಡ್ನ ಯಾವ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಇದೆಯೋ ಅದೇ ರೀತಿಯಲ್ಲಿ ನಮ್ಮ ಕರಾವಳಿಯಲ್ಲಿ ಕೂಡ ಒಂದು ಆ ರಸ್ತೆಯ ಅವಶ್ಯಕತೆ ಇದೆ. ಎಲ್ಲ ಸಂದರ್ಭದಲ್ಲಿ ಕೂಡ, ಎಲ್ಲ ಭಾಗದಲ್ಲಿ ಕೂಡ ಈ ರಸ್ತೆ ಹೋಗಬೇಕು. ರಸ್ತೆ ಒಂದು ಸಂಪೂರ್ಣವಾಗಿ ಅಭಿವೃದ್ಧಿ ಆದರೆ ಸಹಜವಾಗಿಯೇ ನಮಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಜನ ವಿದೇಶದಿಂದ ಇರ್ಬೋದು, ನಮ್ಮ ಸ್ವದೇಶದಲ್ಲಿರ್ತಕ್ಕಂಥ ಇರ್ಬೋದು. ತಾವು ಕೆಲವು ಸ್ಪಾಟ್ಗಳನ್ನು ಇವತ್ತು ನೋಡ್ಬೋದು. ಒಂದು ಸಸಿಹಿತ್ಲು ಅಥವಾ ನಮ್ಮ ಎರ್ಮಾಳು ಅಥವಾ ಕಾಪು ಅಥವಾ ನಮ್ಮ ಮಲ್ಪೆಯ ಈ ಭಾಗದಲ್ಲಿ, ಇನ್ನು ನಾವು ಸ್ವಲ್ಪ ಉತ್ತರಕ್ಕೆ ಹೋದರೆ ಸ್ವಲ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕುಮಟಾ ಈ ಭಾಗದಲ್ಲಿ ಕೂಡ ಇವತ್ತು ಸ್ವಲ್ಪ ಟೂರಿಸಮ್ಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಜನರ ಇನ್ವಾಲ್ವ್ಮೆಂಟ್ನಲ್ಲಿ ಹಲವಾರು ಯೋಜನೆಗಳು ಇವತ್ತು ಜಾರಿಗೆ ಬಂದಿದೆ. ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಕಟ್ಟು, ಹಾಲ್ಗಳನ್ನು ಮಾಡಿ, ಮದುವೆ ಇನ್ನಿತರ ಎಂಟರ್ಟೈನ್ಮೆಂಟ್ಗೆ ಆಗುವಂಥ ಒಂದು ವ್ಯವಸ್ಥೆಗಳು ಮತ್ತು ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಕೆಲವೊಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದಿದ್ದಾರೆ. ನಾನು ಇತ್ತೀಚೆಗೆ ನೋಡಿದ್ದೆವು, ನಾವು ಕೋಡಿಯಲ್ಲಿ, ಕುಂದಾಪುರದ ಕೋಡಿಯನ್ನು ತಾವು ಒಂದು ಸಲ ಹೋಗಿ ನೋಡಿದರೆ ನಾವೆಲ್ಲಾದರೂ ಬುರ್ಜುಲ್ ಅರಬ್ ಹತ್ರ ಇದ್ದೇವೆ ಅಂತ ಭಾವನೆ ಆಗ್ತದೆ.
ಕಾರಣ ಅಲ್ಲಿಗೆ ಇದ್ದಂಥ ಒಂದು ಆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಒಂದು ನಮ್ಮ ಬ್ಯಾಕ್ ವಾಟರ್ಗಳು ಅಲ್ಲಿ ಬರ್ತಕ್ಕಂಥದ್ದು, ಅಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ರೀತಿ, ಮುಂದೆ ಅಭಿವೃದ್ಧಿ ನಾವು ಏನನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲೊಂದು ಸುಮಾರು 32 ಎಕರೆ ಜಾಗ ನಮ್ಮ ಮುಂಚೆ ಅದು ಫಿಶರೀಸ್ ಇಲಾಖೆಯಲ್ಲಿತ್ತು, ಇವತ್ತು ಅದು ಟೂರಿಸಮ್ ಇಲಾಖೆಗೆ ಮಾಡಿದ್ದಾರೆ, ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಟೂರಿಸಮ್ ಮಂತ್ರಿ ಆಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರು ಈ ಭಾಗಕ್ಕೆ 2 ಬಾರಿ ಭೇಟಿಯನ್ನು ಕೊಟ್ಟಿದ್ದಾರೆ. ಮಾತ್ರವಲ್ಲ, ಅವರದೇ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ನಮ್ಮ ಮಂಗಳೂರಿನ ಉಪಮುಖ್ಯಮಂತ್ರಿಗಳ, ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಒಂದು ದೊಡ್ಡ ಕಾರ್ಯಾಗಾರವೇ ನಡೆಯಿತು. ಏನಾಗಬೇಕು, ಜನರನ್ನು ಯಾರೆಲ್ಲ ಇನ್ವೆಸ್ಟ್ ಮಾಡ್ತಕ್ಕಂಥ ಜನ ಕೂಡ ಇದ್ದಾರೆ, ಕರಾವಳಿ ಭಾಗದಲ್ಲಿ ಯಾರೆಲ್ಲ ಏನೆಲ್ಲ ಉದ್ಯಮಿಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆಲ್ಲ ಪೂರಕವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿ ನಾವು ಕೂಡ ಕೇಳ್ಕೊಂಡಿದ್ದೇವೆ. ಕನಿಷ್ಠ ನಮ್ಮ ಕರಾವಳಿ ಅಭಿವೃದ್ಧಿ ಮಂಡಳಿಯನ್ನು ಕನಿಷ್ಠ ನೀವು ನೋಡಲ್ ಏಜೆನ್ಸಿಯಾಗಿ ಆದರೂ ಮಾಡಿದರೆ ಇದನ್ನು ನಮಗೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಭಾಳ ಸುಲಭ ಆಗ್ತದೆ. ಕಾರಣ ನೀವು ಕಾನೂನಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಮಗೇನು ಮಾಡಿದ್ದಾರೆ, ನಮ್ಮ ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತು ಮತ್ತು ಮಹಾನಗರ ಪಾಲಿಕೆ, ಈ 4 ಇಲಾಖೆ ಹೊರತುಪಡಿಸಿ ಉಳಿದ ಎಲ್ಲ ಇಲಾಖೆಗಳನ್ನು ಕೂಡ ನಮ್ಮ ಇಲಾಖೆಯ ಅಡಿಯಲ್ಲಿ ಕಾನೂನಲ್ಲಿ ತಂದಿದ್ದಾರೆ. ಅದೇ ರೀತಿಯಲ್ಲಿ ಪಾಲಿಸಿ ಕೂಡ ಸರ್ಕಾರ ಆದಷ್ಟು ಬೇಗ ಮಾಡಿದರೆ ನಮಗೆ ಒಂದು ಸ್ವಸ್ಥವಾಗಿರ್ತಕ್ಕಂಥ ನಮ್ಮ ಕೆಲಸ ಏನು, ನಮ್ಮ ಜವಾಬ್ದಾರಿ ಏನು ಎಂಬುದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರ ಬಗ್ಗೆ ಈಗಲೇ ನಾವು 1-2 ಬಾರಿ ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಮನೋಜ್ ಜೈನ್ ಅವರನ್ನು ಭೇಟಿಯಾಗಿದ್ದೇವೆ, ಅವರಿಗೆ ವಿಚಾರಗಳನ್ನು ತಿಳಿಸಿದ್ದೇವೆ. ನಾವು ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ಭೇಟಿಯಾಗಿದ್ದೇವೆ. ಇನ್ನು ನೋಡಬೇಕು, ಆದಷ್ಟು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಜಿಲ್ಲೆಗೆ ಹೆಚ್ಚು ಅನುದಾನವನ್ನು ನೀಡಿದರೆ ನಮಗೊಂದು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ನಾವು ಒಂದು ದೃಢ ನಿರೀಕ್ಷೆಯಲ್ಲಿದ್ದೇವೆ. ಮುಖ್ಯಮಂತ್ರಿಗಳು ಖಂಡಿತವಾಗಿ ಕೂಡ ನಮ್ಮ ಅಭಿವೃದ್ಧಿ ಮಂಡಳಿಗೆ ಒಂದು ಹೆಚ್ಚು ಅನುದಾನವನ್ನು ಕೊಡಬಹುದು ಅಂತೇಳಿ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಹಿಂದೆ ಕೂಡ ಅದೇ ಪ್ರಾಧಿಕಾರ ಅಂತ ಇದ್ದ ಸಂದರ್ಭದಲ್ಲಿ ಸುಮಾರು ಜನ ಅಧ್ಯಕ್ಷರಿದ್ದರು. ಅಭಿವೃದ್ಧಿ ಆಗಿದೆ, ಯಾವುದು ಅಂದರೆ ಕರಾವಳಿದಲ್ಲ, ಅಧ್ಯಕ್ಷರ ಅಭಿವೃದ್ಧಿ ಆಗಿದೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಅಂತ ಕೇಳಿದ್ರೆ, ನೀವು ಕರ್ನಾಟಕದ ಕರಾವಳಿಯಲ್ಲಿ ಓಡಾಡಿದ್ರೆ ಕಿಂಡಿ ಅಣೆಕಟ್ಟು ಕಟ್ಟೋದಕ್ಕೆ, ಯಾಕಂದ್ರೆ ಅದರಲ್ಲಿ ದುಡ್ಡು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಕಿಂಡಿ ಅಣೆಕಟ್ಟನ್ನು ಬಿಟ್ಟರೆ ಹಿಂದಿನ ಪ್ರಾಧಿಕಾರದವ್ರು ಮಾಡಿದ್ದು ಏನೂ ಇಲ್ಲ ಅನ್ನೋದೊಂದು ಆರೋಪ ಈ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ. ಸೊ ನೂತನ ಅಧ್ಯಕ್ಷರಾಗಿರುವ ನಿಮ್ಮ ಆಲೋಚನೆಗಳು, ಅಂದರೆ ಅಭಿವೃದ್ಧಿ ಅಂತಂದರೆ ನಿಮ್ಮ ದೂರದೃಷ್ಟಿ ಏನು? ನಾವು ಈಗಾಗಲೇ ಕೆಲವೊಂದು ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. ಯಾರಾದರೂ ಕೇಳಿದರೆ ನಿಮ್ಮ ಯೋಜನೆ ಏನಿದೆ ನಿಮ್ಮ ಹತ್ರ ಅಂತೇಳಿ ಕೇಳಬಾರ್ದು ಎಂಬ ದಿಕ್ಕಿನಲ್ಲಿ ನಾವೇ ಸ್ವತಃ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತೇಳಿ ನಮ್ಮ ಭಾವನೆ. ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಭಾಳ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಒಬ್ಬ ಈ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಜವಾಬ್ದಾರಿಯನ್ನು ಹೊರಿಸಿದ್ದಾರೆ. ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವದಿಂದ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದು. ನನ್ನನ್ನು KFDCಗೆ ಅಧ್ಯಕ್ಷರು ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು, ಮೀನುಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ. ಸರ್, ನಾನು ಅದನ್ನು ದಯಮಾಡಿ ತಾವು ಮೀನುಗಾರ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ಹೇಳಿದವ, ನಾನು ಪ್ರತಿಪಾದನೆ ಮಾಡಿದವ, ಮತ್ತು ಅವರನ್ನು ಕೊಡಿಸಿದವರು ನಾವೇ. ಆಸ್ಕರ್ ಫೆರ್ನಾಂಡಿಸರು ನನ್ನ ಹತ್ರ ಕೇಳಿದರು, ಏನಪ್ಪ ನೀನು ಅಧಿಕಾರ ಮುಖ್ಯಮಂತ್ರಿಗೆ ಕೊಟ್ಟರು ಬೇಡ ಹೇಳ್ತೇವೆ. ಅಲ್ಲ ಸರ್, ನ್ಯಾಯವಾಗಿ. ಹಾಗೆ SM ಕೃಷ್ಣ ಸಾಹೇಬರು ಕೂಡ ನಾನೊಂದು ಮಾತು ಹೇಳಬೇಕಾಗಿದೆ. ನಮ್ಮ ಮಹಿಳಾ ರಿಸರ್ವೇಷನ್ ಬಂತು ಜಿಲ್ಲಾ ಪಂಚಾಯತಲ್ಲಿ, ನಮಗೆ ಭಾಳಷ್ಟು ಒತ್ತಡಗಳು ಬಂತು ರಿಸರ್ವೇಷನ್ ಬದಲಾವಣೆ. ನಾನು ಮುಖ್ಯಮಂತ್ರಿಗಳ ಹತ್ರ ಹೇಳಿದೆ, ಸರ್ ಇಲ್ಲ, ಅದು ಮಹಿಳೆ ಮೀಸಲಾತಿಯೇ ಇರಬೇಕು. ನಾನು ಪಕ್ಷದ ಅಧ್ಯಕ್ಷನಿದ್ದೇನೆ, ಆದ್ದರಿಂದ ಈ ನೆಲೆಯಲ್ಲಿ ಯಾರು ಮಹಿಳೆಗೆ ಬಂದ ಸ್ಥಾನವನ್ನು ಇನ್ನೊಬ್ಬರು ಕಸಿದುಕೊಳ್ಳುವಂಥದ್ದು ಸರಿಯಲ್ಲ. ಆ ಸಮಾಜಕ್ಕೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಬೇಕಾಗಿದೆ. ಅದೊಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿರುವಾಗ ನಾವು ಅದು ಹೆಚ್ಚು ನಮಗೆ ಅಧಿಕಾರ ಸಿಗ್ತದೆ ಅಂತೇಳಿ ಯಾರಿಗೋ ಹೋಗುವಂಥದ್ದನ್ನು ತಗೊಳ್ಳುವಂಥ ಹವ್ಯಾಸದವರು ನಾವೆಲ್ಲ. ಆದ್ದರಿಂದ ಇವತ್ತು ಏನು ಹಿಂದೆ ತಾವು ಹೇಳಿದಿರಿ, ವೆಂಟೆಡ್ ಡ್ಯಾಮ್ಗಳನ್ನು ಮಾಡಿದ್ದಾರೆ, ಹಲವಾರು ಕಡೆಗಳಲ್ಲಿ ಇದು ಕೂಡ ರಚನೆಗಳಾಗಿದೆ. ನಮ್ಮ ಮೀನು ಮಾರ್ಕೆಟ್ಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಅನುದಾನಗಳ ಮೂಲಕ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೆಂಟೆಡ್ ಇದು ನೀವು ಏನು ಹೇಳಿದಿರಿ, ವೆಂಟೆಡ್ ಡ್ಯಾಮ್ ಹತ್ರ ಅಗತ್ಯ ಇದೆ ಕೆಲವು ಭಾಗದಲ್ಲಿ. ಇವಾಗ ಶಿವರಾಮ್ ಹೆಬ್ಬಾರ್ ಅವರು ಕಳೆದ ಬಾರಿ ಕೂಡ ನಮಗೊಂದು ರೆಪ್ರೆಸೆಂಟೇಷನ್ ಕೊಟ್ಟರು, ಮತ್ತು ಮೊನ್ನೆ ನಾನು ಮಾತಾಡಿದಾಗ ಹೇಳಿದರು, ನಮ್ಮಲ್ಲಿ ಹೆಚ್ಚು ನೀವು ವೆಂಟೆಡ್ ಡ್ಯಾಮ್ಗಳನ್ನು ಮಾಡಬೇಕಾಗ್ತದೆ, ಅದರ ಅವಶ್ಯಕತೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂತೇಳಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಿನ ಈ ಬಜೆಟ್ನಲ್ಲಿ ಕರಾವಳಿ ಮತ್ತು ಮಲೆನಾಡಿಗೆ ನಮ್ಮ PWD ಇಲಾಖೆಯಲ್ಲಿ ಸುಮಾರು 300-350 ವೆಂಟೆಡ್ ಡ್ಯಾಮ್ಗಳು ಮಾಡಲಿಕ್ಕೆ ಅನುದಾನವನ್ನು ಕಾದಿರಿಸಿದ್ದಾರೆ. ಅದು ವಿಚಾರ ಬೇರೆ. ಈಗ ತಾವು ಹೇಳಿರ್ತಕ್ಕಂಥ ಪ್ರಸ್ತಾವಗಳೇನಿದೆ, ಈಗಾಗಲೇ ನಾನು ಇನ್ಸ್ಪೆಕ್ಷನ್ಗೆ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಏನೆಲ್ಲ ಹಿಂದಿನ ಯೋಜನೆಗಳು ಏನು ಪ್ರಾರಂಭ ಆಗಿತ್ತು, ಈಗ ನಾವೇನೆಲ್ಲ ಮಾಡಿದ್ದೇವೆ, ನಮಗೊಂದು 10 ಕೋಟಿ ರೂಪಾಯಿ ನಾನು ಹೋಗುವಾಗ ರೆಡಿಯಾಗಿತ್ತು. ಆ 10 ಕೋಟಿಯಲ್ಲಿ ನಮ್ಮ MLAಗಳು ಅವರ ರೆಪ್ರೆಸೆಂಟೇಷನ್ ಕೊಟ್ಟು ನಮ್ಮ
ಇಲಾಖೆ ಮಂತ್ರಿಗಳಾದ ಮಾನ್ಯ ಸುಧಾಕರ್ ಅವರು ಅದಕ್ಕೆ ಅಪ್ರೂವಲನ್ನು ಕೊಟ್ಟು ಈಗಾಗಲೇ ಆ ಕಾಮಗಾರಿಗಳು ಹಂಚಿಕೆ ಆಗಿದೆ. 19 ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ತಲಾ 35ರಿಂದ 50 ಲಕ್ಷ ರೂಪಾಯಿ ಅಂತೆ ಎಲ್ಲ ಶಾಸಕರುಗಳಿಗೆ ಹಂಚಿಯಾಗಿದೆ. ಆ ಕೆಲಸಗಳಿಗೆ ಏನು ನಡೀತದೆ ಎಂಬುದರ ಬಗ್ಗೆ ನಾವು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗ್ತೇವೆ. ಖಂಡಿತವಾಗಿ ಕೂಡ ಯಾವ ಗುಣಮಟ್ಟದಲ್ಲಿದೆ, ಯಾವ ರೀತಿ ನಡೀತದೆ ಎಂಬುದರ ಬಗ್ಗೆ ತಿಳುವಳಿಕೆ ತಗೊಳ್ಳಿಕ್ಕೆ ಆ ಪ್ರಯತ್ನವನ್ನು ಈಗ ಮುಂದಿನ ವಾರದಿಂದ ಆ ಕೆಲಸವನ್ನು ಮಾಡ್ತೇವೆ. ಮತ್ತು ಈಗ ಯಾವುದು ಅಪವಾದ ಅಥವಾ ಅಪವಾದಗಳು ಬರದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಜನಪ್ರತಿನಿಧಿಗಳ ಜವಾಬ್ದಾರಿ. ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಭಾಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಭಾಯಿಸ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಇಲ್ಲಿ ನಿಭಾಯಿಸಬೇಕಾಗಿದ್ದರೆ ಏನಾದರೂ ಅನುದಾನಗಳು ಬೇಕಾಗ್ತದೆ. ಅನುದಾನಗಳು ಖಂಡಿತವಾಗಿಯೂ ಇನ್ನು ಬರಬಹುದು ಎಂಬ ಒಂದು ನಿರೀಕ್ಷೆ ಇದೆ. ಕಾರಣ ಒಂದು 4,000 ಕೋಟಿ ಅನುದಾನ ಈ ಭಾಗದಕ್ಕೆ ಬೇರೆ ಇದಕ್ಕೆ ರಿಸರ್ವ್ ಫಂಡ್ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ಯಾರಿಗೆ ಕೊಡ್ತಾರೆ ಮುಖ್ಯಮಂತ್ರಿಗಳು ಎಂಬುದು ಗೊತ್ತಿಲ್ಲ. ಅದು ರಿಸರ್ವ್ ಇಟ್ಟಿರ್ತಕ್ಕಂಥ ಫಂಡ್. ಆ ಫಂಡ್ನಲ್ಲಾದರೂ ಸ್ವಲ್ಪ ಅನುದಾನ ಕೊಡಿ ಎಂಬುದನ್ನು ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಕೇಳ್ಕೊಂಡಿದ್ದೇವೆ. ಅದು ಅವರು ಏನು ಮಾಡ್ತಾರೆ ಎಂಬುದನ್ನು ನಾವು ಭಾಳ 3 ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಖಂಡಿತವಾಗಿಯೂ ಕೂಡ ಅವರ ಜಿಲ್ಲೆಗಳು ಈಗ ದಿನೇಶ್ ಗುಂಡೂರಾಯರಿಗೆ ಮೀನುಗಾರರ ಸಮಸ್ಯೆಗಳು ಭಾಳ ಹತ್ತಿರದ ಗೊತ್ತಿದೆ, ತಿಳುವಳಿಕೆ ಉಂಟು. ಅದೇ ರೀತಿಯಲ್ಲಿ ಮಾಕಾಳು ವೈದ್ಯರು ಮೀನುಗಾರರೇ, ಸ್ವತಃ ಮೀನುಗಾರರಾಗಿ ಮೀನುಗಾರಿಕೆ ಇಲಾಖೆಯನ್ನು ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಹಲವಾರು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಅವರದೇ ಆದಂಥ ಗೃಹಲಕ್ಷ್ಮಿಯ ಮೂಲಕ ಇವತ್ತು ಇಡೀ ರಾಜ್ಯದ ಜನರ ಅಲ್ಲಿ ಒಂದು ಚರ್ಚೆ ಆಗ್ತಕ್ಕಂಥ ವಿಚಾರ. ಅವರು ಅದರಲ್ಲಿ ಹೆಚ್ಚು ಮುತುವರ್ಜಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ಅವರಿಗೆಲ್ಲರಿಗೂ ಕೂಡ ನಾನು ಭಾಳ ಅಂದರೆ ಹತ್ತಿರದ ಒಬ್ಬ ವ್ಯಕ್ತಿಯಾಗಿ ಅವ್ರ ಬಗ್ಗೆ ನಿಕಟವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿರುವುದರಿಂದ ಅವರೆಲ್ಲರೂ ಕೂಡ ಇಲ್ಲ ನಮ್ಮ ಬಗ್ಗೆ ಒಂದು ಭಾವನೆ ಅವರಲ್ಲಿದೆ. ಎಲ್ಲ ಶಾಸಕರುಗಳು ಕೂಡ ರಾಜಕೀಯ ಬೇರೆ 4 ಜನ ಲೋಕಸಭಾ ಸದಸ್ಯರನ್ನು ನಾವು ಚರ್ಚೆ ಮಾಡಿದ್ದೇವೆ. ನಾವೀಗ ನೆಕ್ಸ್ಟ್ ಡೆಲ್ಲಿಗೂ ಕೂಡ ಹೋಗುವಂಥದ್ದು. ನಾನು ಈಗಾಗಲೇ ತಮಗೆ ಹೇಳಿದೆ, ನಾವು ಯೋಜನೆ ಹೇಗೆಲ್ಲ ರೀತಿ ಮಾಡಿದ್ದೇವೆ ಅಂತ ಹೇಳಿದರೆ, ಭಾರತ ಸರ್ಕಾರದಿಂದ ಸಾಗರ್ಮಾಲಾ ಯೋಜನೆ ಇದೆ. ಸಾಗರ್ಮಾಲಾ ಯೋಜನೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಇವತ್ತಿನ ತನಕ 1 ರೂಪಾಯಿ ಬಂದಿಲ್ಲ. ಅದನ್ನು ತರ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಾವು ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ಜೊತೆಯಲ್ಲಿ, ನಮ್ಮ ಶ್ರೀನಿವಾಸ್ ಪೂಜಾರಿ ಅವರ ಜೊತೆಯಲ್ಲಿ ಈಗಾಗಲೇ ಇದ್ರ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದೇವೆ. ರಾಘವೇಂದ್ರ ಸಾಹೇಬರಿಗೂ ಕೂಡ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ನಮ್ಮ ಈ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೀಯುತ ಕಾಗೇರಿ ಸಾಹೇಬರಿಗೆ ಅವರಿಗೂ ಕೂಡ ವಿಚಾರಗಳನ್ನು ತಿಳಿಸಿದ್ದೇವೆ. ನಾವು ಡೆಲ್ಲಿಗೂ ಕೂಡ ಬರ್ತೇವೆ. ಕರಾವಳಿಯ ಒಟ್ಟು ಅಂದರೆ ಈ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ಕೇಂದ್ರದಿಂದ ಹೆಚ್ಚು ಅನುದಾನಗಳ ಅವಶ್ಯಕತೆ ಇದೆ. ನಮ್ಮಲ್ಲಿರ್ತಕ್ಕಂಥ ಬ್ಯಾಕ್ ವಾಟರ್ಗಳನ್ನು ನಾವು ಉತ್ತಮ ರೀತಿಯಲ್ಲಿ ಉಪಯೋಗ ಮಾಡಬೇಕಾಗಿದೆ. ಎಲ್ಲೆಲ್ಲಿ ನಮಗೆ ಅದರ ಅಗತ್ಯ ಇದೆ ನಾವು ಫ್ಲೋಟಿಂಗ್ ಇದುಗಳನ್ನು ಮಾಡಬೇಕು, ಜಟ್ಟಿಗಳನ್ನು ಮಾಡಬೇಕು. ಫ್ಲೋಟಿಂಗ್ ಜಟ್ಟಿ ಇವತ್ತು ನಾವು ಕೇರಳಕ್ಕೆ ಹೋಗಿದ್ದೆವು. ಕೇರಳಕ್ಕೆ ಹೋಗಿ ಒಂದು 4 ದಿವಸ ಇದ್ದು ಅಲ್ಲಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದವರು ಶ್ರೀಮತಿ ಪ್ರಿಯಾಂಕಾ ಅಂತೇಳಿ ನಮ್ಮ ಕೊಚ್ಚಿ ಅಂದರೆ ಅಲ್ಲಿಯ ಕಲೆಕ್ಟರ್ ಆಗಿದ್ದಾರೆ. ಅವರು ತುಂಬ ಕೋಆಪರೇಟ್ ಮಾಡಿ ಎಲ್ಲ ಇಲಾಖೆಯವ್ರ ಜೊತೆಯಲ್ಲಿ ನಮಗೆ ನಮ್ಮ ಕೊಚ್ಚಿ ವಾಟರ್ ಮೆಟ್ರೋ ಏನಿದೆ ಅದರ MD ಅವರನ್ನು ಭೇಟಿಯಾದೆವು, ಅವರ ಟೆಕ್ನಿಕಲ್ ಟೀಮನ್ನು ಭೇಟಿಯಾದೆವು. ಅದೇ ರೀತಿಯಲ್ಲಿ ಏನು ನಮ್ಮ ಯಾರ್ಡ್ ಏನಿದೆ ನಮ್ಮ ಅದನ್ನು ಕೂಡ ಭೇಟಿ ಮಾಡಿದ್ದೇವೆ. ನಮ್ಮಲ್ಲಿ ಕೂಡ ಈಗಾಗಲೇ ಭಾರತ ಸರ್ಕಾರದಲ್ಲಿ ಭಾಳ ಸಹನ ಇದೆ. ಯಾವುದು ನಮ್ಮ ಇದು ಬಿಲ್ಡ್ ಮಾಡಲಿಕ್ಕೆ ಶಿಪ್ ಬಿಲ್ಡಿಂಗ್ ಯಾರ್ಡ್. ಈಗಾಗಲೇ ನಮ್ಮ ಮಲ್ಪೆಯಲ್ಲಿ ಒಂದು ಶಿಪ್ ಬಿಲ್ಡಿಂಗ್ ಯಾರ್ಡ್ ಇದೆ, ಅದು ಸಣ್ಣ ಯಾರ್ಡ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಈ 3 ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಅದನ್ನು ಕೂಡ ತರ್ತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ನಮ್ಮ ಕರಾವಳಿಯ ಮಾಕಾಳು ವೈದ್ಯರು ಕೂಡ ಒಂದು ಸರ್ವೆಯನ್ನು ಮಾಡಿಸಿದ್ದಾರೆ. ಈಗ ಒಂದು ಟೀಮ್ ಇನ್ನೊಂದು ದಿನಗಳ ಒಂದು ನೆಕ್ಸ್ಟ್ ವೀಕ್ ಬರ್ತದೆ. ಮೊನ್ನೆ ನಾವು ಅವರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸನ್ನು ಕೂಡ ಮಾಡಿದ್ದೇವೆ. ಕೊಚ್ಚಿಯ ವಾಟರ್ ಮೆಟ್ರೋ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆಗಳನ್ನು ಮಾಡಿದ್ದೇವೆ. ಅವರೀಗ ನೇತ್ರಾವತಿಯಿಂದ ಮಂಗಳೂರು ಕಡೆಗಳಲ್ಲಿ ಏನು ನಾವು ವಾಟರ್ ಮೆಟ್ರೋವನ್ನು ಒಂದು ಸರ್ವೆ ಕೂಡ ನಡೆದಿದೆ. ಅದನ್ನು ನಡೆಸುವುದರ ಮೂಲಕ ಅಂದರೆ ವಾಟರ್ ಮೆಟ್ರೋ ಬರಬೇಕಾಗಿದ್ದರೆ ಕನಿಷ್ಠ ಅದು ದೊಡ್ಡ ಯೋಜನೆಗಳು, ಅದಕ್ಕೆ ರಾಜ್ಯ ಸರ್ಕಾರದಿಂದ ಅನುಮತಿ ಬೇಕು. ಜೊತೆಯಲ್ಲಿ ರಾಜ್ಯ ಸರ್ಕಾರದ ಏನು ಕಾಂಟ್ರಿಬ್ಯೂಷನ್ ಬರ್ತದೆ ಕೇರಳದಲ್ಲಿ ಮಾಡಿದ ರೀತಿಯಲ್ಲಿ ಕೇರಳದಲ್ಲಿ ಕೋಆಪರೇಟಿವ್ ಸೆಕ್ಟರ್ಗಳು ಅಂದರೆ ಜನರ ಇನ್ವಾಲ್ವ್ಮೆಂಟ್ ಮಾಡುವುದರ ಮೂಲಕ ಕೂಡ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ವಾಟರ್ ಮೆಟ್ರೋ ಇದೆ, ಇನ್ನೊಂದು ಕಡೆಯಲ್ಲಿ ಮೆಟ್ರೋ ರೈಲ್ವೆ ಇದೆ, ಮತ್ತೊಂದು ಕಡೆಯಲ್ಲಿ ಬಸ್ ಸ್ಟೇಷನ್ಗಳು ಕೂಡ ಇದೆ. ಆ ದಿಕ್ಕಿನಲ್ಲಿ ಕೂಡ ನಾವು ನಮ್ಮ ಜಿಲ್ಲೆಗಳಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಆ ಮಟ್ಟದಲ್ಲಿ ಅಲ್ಲದೇ ಇದ್ದರು ಅಲ್ಲಿ ಹರಿಯುವಷ್ಟು ನೀರು ವಾಟರ್ ಮೆಟ್ರೋದಲ್ಲಿ ನಮಗೆ ಇಲ್ಲಿ ಸಿಗಲಿಕ್ಕಿಲ್ಲ. ನಮ್ಮಲ್ಲಿ ಡ್ರೆಜ್ಜಿಂಗಿಗೆ ಬೇಕಾಗುವಂಥ ಸೌಕರ್ಯಗಳು ಭಾಳ ಕಡಿಮೆ ಇರುವುದರಿಂದ ನಮ್ಮಲ್ಲಿ ಒಂದೇ ದೊಡ್ಡ ಪೋರ್ಟ್ ಇರ್ತಕ್ಕಂಥದ್ದು ಮಂಗಳೂರು ಪೋರ್ಟು, ಅಲ್ಲಿ ಮಾತ್ರ ಡ್ರೆಜ್ಜಿಂಗ್ ನಡೀತದೆ. ಮತ್ತು ಮಂಗಳೂರಿನಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ನಮ್ಮಲ್ಲಿ ಒಟ್ಟಿಗೆ 13 ಪೋರ್ಟ್ಗಳಿದೆ.
ನಮ್ಮ ಈ ಕರಾವಳಿಯಲ್ಲಿ ಒಟ್ಟು 13 ಪೋರ್ಟ್ಗಳನ್ನು ಅಲ್ಲಿ ಕೂಡ ಮೂಲಭೂತ ಸೌಕರ್ಯಗಳ ಕೆಲವೊಂದು ಕೊರತೆಗಳು ಕೂಡ ಇದೆ. ಅಲ್ಲಿ ನಮಗೆ ಮಹಿಳೆಯರಿಗೆ ಸ್ನಾನದ ಗೃಹದ ಅವಶ್ಯಕತೆ ಇರ್ಬೋದು, ಕುಡಿಯುವ ನೀರಿನ ಅವಶ್ಯಕತೆ ಇರ್ಬೋದು, ಅಥವಾ ಅಲ್ಲಿ ಅವರ ಟಾಯ್ಲೆಟ್ಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಅಗತ್ಯಗಳಿದೆ. ಕಾರಣ ಏನಾಗ್ತದೆ, ಯಾವುದಾದ್ರೂ ಒಂದು ಯೋಜನೆ ಸಿದ್ಧಪಡಿಸುವಾಗ ಅಧಿಕಾರಿಗಳು ಆ ಯೋಜನೆಗೆ ಸಂಬಂಧಪಟ್ಟಂತೆ ಮಾತ್ರ ಮಾಡ್ತಾರೆ. ಇತರ ಏನು ಅಗತ್ಯಗಳು ಇರ್ತದೆ ಅದನ್ನಲ್ಲಿ ಅವರ ಪ್ಲ್ಯಾನಲ್ಲಿ ತೋರಿಸುವುದಿಲ್ಲ. ಅದನ್ನೇ DPR ಮಾಡಿ ಆ ಯೋಜನೆಯನ್ನು ಪಾಸ್ ಮಾಡ್ಕೊಂಡು ಬರ್ತಾರೆ. ಆ ಯೋಜನೆಗೆ ಅಷ್ಟೇ ಸೀಮಿತವಾಗಿರ್ತದೆ. ಅದೇ ನಮ್ಮಲ್ಲಿರ್ತಕ್ಕಂಥ ತಪ್ಪು. ಆದರೆ ಎಲ್ಲವನ್ನೂ ಕೂಡ ಸೇರಿಸಿ ಅಧಿಕಾರಿಗಳ ಹತ್ರ, ನಮ್ಮ ಮೀನುಗಾರರ ಹತ್ರ, ಅಥವಾ ಏನು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡೆದು ನಾವು ಯೋಜನೆಗಳನ್ನು ಸಿದ್ಧಪಡಿಸಿದರೆ ಅದು ಭಾಳ ಈಸಿಯಾಗಿ ಹೋಗ್ತದೆ. ಜನರ ನಿರೀಕ್ಷೆಯು ನಾವು ತಕ್ಕಂತೆ ಕೆಲಸ ಮಾಡಲಿಕ್ಕಾಗ್ತದೆ. ಮತ್ತು ಜನರು ಕೂಡ ನಮ್ಮ ಮೇಲೆ ಏನೋ ಮಾಡ್ತಾ ಇದ್ದಾರೆ ಎಂಬ ಭಯ ಜನರಲ್ಲಿ ಇದ್ದೇ ಇರ್ತದೆ. ಯಾವುದೋ ಒಂದು ಫಾರಿನ್ನಿಂದ ಯೋಜನೆ ತರ್ತಾರೆ, ಆದ್ದರಿಂದ ಜನರನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ತಾರೆ ಅಥವಾ ಇಲ್ಲಿಂದ ಜನರನ್ನು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾರೆ ಎಂಬ ಭಯ ಕೂಡ ಇರ್ತದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿ ಆಗಿದೆ. ಹೊನ್ನಾವರ ಭಾಗದಲ್ಲಿ ಆ ರೀತಿಯ ಸಮಸ್ಯೆಗಳು ಕೂಡ ನಡೆದಿದೆ. ಆದ್ದರಿಂದ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಕೆಲವೊಂದು ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಒಂದು ವೇಳೆ ಅದು ಮುಂದಿನ ದಿನದಲ್ಲಿ ಜಾರಿಗೆ ಬಂದರೆ ಖಂಡಿತವಾಗಿ ಕೂಡ ಕರಾವಳಿಯ ಒಂದು ಸ್ವರೂಪವೇ ಬದಲಾಗಲಿಕ್ಕೆ ಸಾಧ್ಯ ಇದೆ. ಈ ಬಗ್ಗೆ ಹೆಚ್ಚು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಭಾಳ ದೊಡ್ಡ ಆಸಕ್ತಿಯನ್ನು ವಹಿಸ್ಕೊಂಡಿದ್ದಾರೆ. ಅಂದರೆ ಅವರ ವಿಷನ್ ಒಂದು ಬೇರೆಯೇ ಇದೆ. ಅಂದರೆ ಈ ಭಾಗದಲ್ಲಿ ಏನೆಲ್ಲ ಮಾಡ್ಬೋದು, ನಾವು ವಿದೇಶದ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರ ಮೂಲಕ ನಮ್ಮಲ್ಲಿ ಯಾವ ರೀತಿ ಮಾಡ್ಬೋದು, ಅಥವಾ ನಮ್ಮಲ್ಲಿ ನಾವು ಕೂಡ ಕೇಳಿದ್ದೇವೆ, ನಮ್ಮಲ್ಲಿ ಇನ್ನು ಆದಷ್ಟು ಪ್ರಾಕೃತಿಕವಾಗಿ ಮತ್ತು ನಮ್ಮಲ್ಲಿ ಪೊಲ್ಯೂಷನ್ ಕಡಿಮೆ ಇರತಕ್ಕಂಥ ಯೋಜನೆಗಳನ್ನು ತಂದರೆ ನಮಗೆಲ್ಲದಕ್ಕೂ ಪ್ರಯೋಜನ ಆಗ್ತದೆ. ಅದು IT ಆಗ್ಬೋದು, IT ಬೇಸ್ಡ್ ಇಂಡಸ್ಟ್ರಿ. ಈಗಾಗಲೇ ಅಂಥ ಒಂದು ಯೋಜನೆ ಮಂಗಳೂರಿನಲ್ಲಿ ಮಾಡಬೇಕು ಎಂಬುದರ ಬಗ್ಗೆ ಈಗಾಗಲೇ ನಮ್ಮ ಮೊನ್ನೆಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ಹಣವನ್ನು ಕೂಡ ಕಾಯ್ದಿರಿಸಿದ್ದಾರೆ. ಅಂಥ ಒಂದು ಯೋಜನೆ ಕೂಡ ಕರಾವಳಿಗೆ ಬರ್ತದೆ. ಈಗಾಗಲೇ ನಾವೇ ಕೇಳ್ಕೊಂಡಿತ್ತು ಮುಖ್ಯಮಂತ್ರಿಗಳ ಹತ್ರ, ಉತ್ತರ ಕನ್ನಡ ಜನಕ್ಕೆ ಹೈಟೆಕ್ ಹಾಸ್ಪಿಟಲ್ ಬೇಕು ಅಂತೇಳಿ. ಅದನ್ನು ಈಗಾಗಲೇ ಮಂಜೂರಾತಿ ಕೂಡ ಮಾಡಿದ್ದಾರೆ. ಮೊನ್ನೆ ಬಜೆಟ್ನಲ್ಲಿ ಹೈಟೆಕ್ ಹಾಸ್ಪಿಟಲ್ನ ಬಗ್ಗೆ ನಮ್ಮ ಆ ಭಾಗದ ನಮ್ಮ ಸತೀಶ್ ಶೈಲಿ ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇವರು ಮಾಕಾಳು ವೈದ್ಯ ಅವರಿರ್ಬೋದು, ಆ ಭಾಗದ ಲೋಕಸಭಾ ಸದಸ್ಯರು ಎಲ್ಲರೂ ಬೇಕು, ನಮಗೊಂದು ಹೈಟೆಕ್ ಹಾಸ್ಪಿಟಲ್ ಬೇಕು ಕಾರವಾರಕ್ಕೆ ಅಂತೇಳಿ ಈಗಾಗಲೇ ಅದು ಮಂಜೂರಾತಿ ಆಗಿದೆ. ಎಸ್, ಕರ್ನಾಟಕದ ಕರಾವಳಿ ಮಾತ್ರ ಅಲ್ಲ, ಇಡೀ ಕರಾವಳಿಗೆ ಇರುವಂಥ ಒಂದು ದೊಡ್ಡ ಸಮಸ್ಯೆ ಅಂತಂದರೆ CRZ ಅಂತಂದರೆ ಜನ ಹೆದರು ಬಿಡ್ತಾರೆ. ಅದ್ರ ಏನು ಅಂತ ಗೊತ್ತಿಲ್ಲ, ಮನೆ ಕಟ್ಟಂಗಿಲ್ವಂತೆ, ಮನೆ ಹೊಸದಾಗಿ ಕಟ್ಟಂಗಿಲ್ವಂತೆ, ಅಂದರೆ ಒಟ್ಟು ಕನ್ಫ್ಯೂಷನಲ್ಲಿದೆ. ಈ ಸರಳೀಕರಣ ಆಗಬೇಕು CRZದು ಅನ್ನೋ ಒಂದು ಕೂಗಿದೆ. ಈಗಾಗಲೇ ನಾವು ಜವಾಬ್ದಾರಿ ತಗೊಂಡ ಮೇಲೆ ನಾನು 3 ಮೀಟಿಂಗ್ ಮಾಡಿದ್ದೇವೆ. 3 ಸಭೆಗಳನ್ನು CRZಗೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಡಿದ್ದೇವೆ, ಮಂಗಳೂರಿನಲ್ಲಿ ಮಾಡಿದ್ದೇವೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾಡಬೇಕಾಗಿತ್ತು. ಆದರೆ ನಮಗೆ ಕಮ್ಯುನಿಕೇಷನ್ ಅಂದರೆ ಎಲ್ಲ MLAಗಳ ಪಾರ್ಟಿಸಿಪೇಷನ್ ಅವಶ್ಯಕತೆ ಇತ್ತು, ಆಗಲಿಲ್ಲ. ಅದಕ್ಕೋಸ್ಕರ ಅದನ್ನು ಮುಂದೂಡಿದ್ದೇವೆ. ನಾವು ಈಗಾಗಲೇ ಈ CRZನ ಬಗ್ಗೆ CRZ1, CRZ2 ಮತ್ತು CRZ3 ಏನಿದೆ ಇದನ್ನು ಭಾರತ ಸರ್ಕಾರ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಇದರ ಬಗ್ಗೆ ಬಹಳಷ್ಟು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಗಿದೆ. ಈಗೇನು ಕೇರಳ ಮಾದರಿಯಲ್ಲಿ ಕೇರಳದ ಜನರಿಗೆ ಯಾವ ರೀತಿಯ CRZನ ಫೆಸಿಲಿಟಿ ಸಿಕ್ಕಿದೆ, ಅದೇ ರೀತಿಯಲ್ಲಿ ಗೋವಾದ ಜನರಿಗೆ ಸಿಕ್ಕಿದೆ. ಈ ಬಗ್ಗೆ ಕಮಿಟಿ ಫಾರ್ಮೇಷನ್ ಆಗಿತ್ತು. ಕಮಿಟಿ ಈಗಾಗಲೇ ವರದಿಯನ್ನು ಕೊಟ್ಟಿದೆ. ಭಾರತ ಸರ್ಕಾರದ ಇವತ್ತು 50 ಮೀಟ್ರಿಗೆ ಅದನ್ನು ಸೀಮಿತಗೊಳಿಸ್ತಕ್ಕಂಥ 200 ಮೀಟ್ರ್ ಇತ್ತು, ಈಗ ಅದನ್ನು 50 ಮೀಟ್ರಿಗೆ ಸೀಮಿತಗೊಳಿಸ್ತಕ್ಕಂಥ ಎಲ್ಲ ಆದೇಶಗಳು ಕೂಡ ನಂದರಸಲ್ಲಿ ಈಗಾಗಲೇ ಬಂದಿದೆ ಅಂತೇಳಿ ನಾನು ಅಥವಾ ಆ ಒಂದು ಸಮಸ್ಯೆ ಏನಿದೆ ಈಗ ನಾವು ಕೇಳ್ತಾ ಇತ್ತು. ಈಗ ಕೆಲವಲ್ಲಿ ನೀರು ಬ್ಯಾಕ್ ವಾಟರ್ಗಳಿರ್ತದೆ, ಬ್ಯಾಕ್ ವಾಟರ್ನಲ್ಲಿ ನೀವೇನಾದರೂ ಕಟ್ಟಬೇಕಾಗಿದ್ದರೆ ಅವರಿಗೆ ರಸ್ತೆ ಬೇಕು. ನೀರಿನ ಮಧ್ಯದಲ್ಲಿ ರಸ್ತೆಯನ್ನು ಎಲ್ಲಿ ಕೊಡ್ಲಿಕ್ಕೆ ಬರ್ತದೆ? ರಸ್ತೆ ಇಲ್ಲದೆ ಇದ್ದರೆ ನಿಮ್ಮದು ಕನ್ವರ್ಷನ್ ಆಗೋದಿಲ್ಲ. ಮೇಜರ್ ಸಮಸ್ಯೆ ಬರುವಂಥದ್ದಲ್ಲಿ ನೀವು ಕನ್ವರ್ಷನ್ ಮಾಡುವ ಅವಶ್ಯಕತೆ ಇದೆ. ಕನ್ವರ್ಷನ್ಗೆ ಹೋಗುವಾಗ ಈ ಸಮಸ್ಯೆ, ಅದಕ್ಕೆ ನಾವು ಕೇಳ್ಕೊಂಡಿದ್ದೇವೆ. ನಮ್ಮಲ್ಲಿ ಇಡೀ ಕರಾವಳಿ ಜಿಲ್ಲೆಯಲ್ಲಿ ಎಷ್ಟು ನಮ್ಮ ಅಥಾರಿಟಿಗಳಿದೆ, ಯಾವುದು ಟೌನ್ ಪ್ಲ್ಯಾನಿಂಗ್ ಅಥಾರಿಟಿಗಳು, ನೀವು ಟೌನ್ ಪ್ಲ್ಯಾನಿಂಗ್ ಅಥಾರಿಟಿಗಳಿಗೆ ಎಲ್ಲ ಒಂದೇ ಅಥಾರಿಟಿಯನ್ನು ಮಾಡಿ. ನಮ್ಮ ಜಿಲ್ಲೆಯಲ್ಲಿ ನಾವಿರ್ಬೋದು, ನಾಳೆ ಬೇರೆಯವರು ಬರ್ಬೋದು. ಜಿಲ್ಲೆಗೆ ಒಂದು ಅಥಾರಿಟಿ ಇದ್ದರೆ ನಮ್ಮ ಈ ಮಂಡಳಿಯ ಮೂಲಕನೇ ಇದನ್ನು ಕೊಡ್ತಕ್ಕಂಥ ಇದನ್ನು ಜಾರಿಗೆ ತಂದರೆ ಸಿಂಗಲ್ ವಿಂಡೋ ಸಿಸ್ಟಮ್ ಆಗ್ತದೆ. ಎಲ್ಲ ಕಡೆ ಜನ ಅಲೆದಾಡುವಂಥ ಪರಿಸ್ಥಿತಿ ಬರುವುದಿಲ್ಲ. ಆ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಬೇಕು ಎಂಬುದನ್ನು ಎಲ್ಲ ನಮ್ಮ ಹಿರಿಯ ನಾಯಕರು ಕೂಡ ಇದರ ಬಗ್ಗೆ ಒತ್ತನ್ನು ಕೊಟ್ಟಿದ್ದಾರೆ. ಅದು ಕೂಡ ಆದಷ್ಟು ಬೇಗ. ಮಾತ್ರವಲ್ಲ, ಇದಕ್ಕೊಂದು ಈ 3 ಜಿಲ್ಲೆಗೆ ಇದನ್ನು ಕೋಆರ್ಡಿನೇಟ್ ಮಾಡಬೇಕಾದ್ರೆ ಒಬ್ಬ ಹಿರಿಯ ಅಧಿಕಾರಿಗಳ ಕೂಡ ಅವಶ್ಯಕತೆ ಇದೆ. ಹಿರಿಯ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಸರ್ಕಾರ ಆಲೋಚನೆ ಮಾಡ್ತಾ ಇದೆ.
ಕರಾವಳಿಯ ಮತ್ತೊಂದು ದೊಡ್ಡ ಸಮಸ್ಯೆ, ಅದು ಇತ್ತೀಚೆಗೆ ಪ್ರವಾಸೋದ್ಯಮ ಹೆಚ್ಚಾದ ಮೇಲೆ ಅನಧಿಕೃತ ಅನ್ನೋದು ಜಾಸ್ತಿ ಆಗಿದೆ, ಅಕ್ರಮಗಳು ಜಾಸ್ತಿ ಆಗಿದೆ. ಎಲ್ಲಿವರೆಗೆ ಅಂತಂದರೆ ಅದು ರೆಸಾರ್ಟ್ ವಿಚಾರ ಆಗಿರಬಹುದು, ಅಥವಾ ಇಲ್ಲಿನ ಮರಳುಗಾರಿಕೆ ಆಗಿರಬಹುದು, ಅಥವಾ ಇಲ್ಲಿನ ಪ್ರಕೃತಿಯ ಒಡಲನ್ನು ಬಗೆಯೋ ಬೇರೆ ಬೇರೆ ವಿಚಾರಗಳಾಗಬಹುದು. ಈ ಅನಧಿಕೃತ ಅಥವಾ ಈ ಅಕ್ರಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಿಲುವುಗಳೇನು? ನಾವು ಈಗಾಗಲೇ ನೀವು ಈಗ ಪ್ರಸ್ತಾಪ ಮಾಡಿದಿರಿ, ಯಾವುದೂ ಕೂಡ ಎಲ್ಲಿಯೂ ಅಕ್ರಮ ಆಗಬಾರ್ದು. ಸರ್ಕಾರಕ್ಕೆ ಬೊಕ್ಕಸಕ್ಕೆ ಏನು ಹೋಗಬೇಕಾಗಿದೆ ಅದು ಖಂಡಿತವಾಗಿ ಹೋಗಬೇಕು, ಆ ರೆವಿನ್ಯೂ ಅವರಿಗೆ ಮುಟ್ಟಬೇಕು ಎಂಬುದು ನಮ್ಮದು ಕೂಡ ಉದ್ದೇಶ. ಅದಕ್ಕೆ ಸೀಮಿತವಾಗಿ ಈಗ ನದಿ ಬದಿಯಲ್ಲಿ ಅಥವಾ ಸಮುದ್ರದ ಬದಿಯಲ್ಲಿ ಏನು ಮರಳುಗಳನ್ನು ತೆಗೀತಕ್ಕಂಥದ್ದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಅನುಮತಿಯನ್ನು ಕೊಡುವುದರ ಮೂಲಕ ನಮ್ಮ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡುವಂಥ ದಿಕ್ಕಿನಲ್ಲಿ ನಾವು ಜಿಯಾಲಜಿಕಲ್ ಮಂತ್ರಿಗಳನ್ನು ಕೂಡ, ಮಲ್ಲಿಕಾರ್ಜುನ್ ಅವರನ್ನು ಕೂಡ ಮತ್ತು ಅವರ ಕಾರ್ಯದರ್ಶಿಗಳನ್ನು ಕೂಡ 2 ಸಲ ಭೇಟಿ ಕೂಡ ಮಾಡಿದ್ದೇವೆ. ಈ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೂ ಸಮಸ್ಯೆ ಆಗಬಾರ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಈಗ ಇದರಲ್ಲಿ ಕೆಲವೊಂದು ಕಡೆ ವೃತ್ತಿಯಲ್ಲಿಯೂ ಕೂಡ ಕೆಲವರು ವೈಷಮ್ಯಗಳಿರ್ತದೆ. ವೃತ್ತಿ ವೈಷಮ್ಯದಿಂದಲೂ ಕೂಡ ಕೆಲವೊಂದು ಸಲ ಕಂಪ್ಲೇಂಟ್ಗಳನ್ನು ಮಾಡಿ ಬೇರೆ ಬೇರೆಯವರನ್ನು ಬೇರೆ ಬೇರೆಯವರು ಹಿಡಿಸುವಂಥದ್ದು. ನಮ್ಮಲ್ಲಿ ಎಷ್ಟು ಮರಳುಗಳ ಅವಶ್ಯಕತೆ ಇದೆ ನಮ್ಮ ಜಿಲ್ಲೆಗೆ, ಅದನ್ನು ಸೀಮಿತವಾಗಿ ಇಟ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಯವರು ಅದೇ ರೀತಿಯಲ್ಲಿ ನಮ್ಮ ಫಿಶರೀಸ್ ಇಲಾಖೆ ಇರ್ಬೋದು ಅಥವಾ ನಮ್ಮ ಮೈನಿಂಗ್ ಇಲಾಖೆ ಇರ್ಬೋದು, ಇದನ್ನು ಭಾಳ ಹತ್ತಿರದಲ್ಲಿ ಕೋಆರ್ಡಿನೇಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ತಾವು ಹೇಳಿದ ಹಾಗೆ ಕೆಲವೊಂದು ರೀತಿಯಲ್ಲಿ ಈಗ ಅದನ್ನೊಂದು ಮಾಫಿಯಾ ಆಗ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ಕೆಲವು ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲವೂ ಇದೆ. ಆದರೆ ಅದನ್ನು ಸ್ವಲ್ಪ ಕಡಿವಾಣಕ್ಕೆ ತರ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಇವತ್ತು ಪೊಲೀಸ್ ಅಧಿಕಾರಿಗಳು ವಿಶೇಷವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ತಡೆತಕ್ಕಂಥ ದಿಕ್ಕಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೈನಿಂಗ್ ಇಲಾಖೆ ಇನ್ನೂ ಸ್ವಲ್ಪ ಚುರುಕಾಗಬೇಕಾಗಿದೆ. ಅಲ್ಲ, ಅಧಿಕಾರಸ್ಥರೇ ಅದರಲ್ಲಿ ಇನ್ವಾಲ್ವ್ಡು, ಪಕ್ಷ ಪಾರ್ಟಿಗಳನ್ನು ಮರೆತು ಬಿಡ್ತಾರೆ ಬಿಸ್ನೆಸ್ ಅನ್ನೋ ವಿಚಾರ ಬಂದಾಗ. ಇಲೆಕ್ಷನ್ ಟೈಮಲ್ಲಿ ಕಾರ್ಯಕರ್ತರ ನಡುವೆ ಬೆಂಕಿ ಹಚ್ಚಿ ಆಮೇಲೆ ಆ ಬೆಂಕಿಯಲ್ಲಿ ಇಬ್ಬರು ಸುತ್ತ ಕೂತ್ಕೊಂಡು ಚಳಿ ಕಾಯುವ ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳೋ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದು ಏನು ಗೊತ್ತಾ, ಕೆಲವೊಂದು ಸಲ ಒಬ್ಬರು ಉದ್ಯೋಗ ಮಾಡ್ತಾರೆ, ನೀವು ಉದ್ಯೋಗ ಮಾಡಬೇಡಿ ಹೇಳಲಿಕ್ಕೆ ಬರುವುದಿಲ್ಲ. ಅದು ಬಿ ಜೆ ಪಿಯವನು ಮಾಡ್ಬೋದು, ಕಾಂಗ್ರೆಸ್ನವನು ಮಾಡ್ಬೋದು, JDS ಅವನು ಮಾಡ್ಬೋದು, ಕಮ್ಯುನಿಸ್ಟ್ನವರು ಮಾಡ್ಬೋದು. ಆದರೆ ಯುವಕರಿಗೆ ನಿರುದ್ಯೋಗದಲ್ಲಿ ಇದ್ದವರಿಗೆ ಉದ್ಯೋಗ ಕೊಡಬೇಕು ನಾವು ಯಾವುದೇ ರೀತಿಯಲ್ಲಿ. ಅವರು ಮರಳು ತೆಗೆಯುವಂಥದ್ದು ಇರ್ಬೋದು ಅಥವಾ ಮತ್ತೊಂದು ರೀತಿಯಲ್ಲಿ ಇರ್ಬೋದು, ಇನ್ನೊಂದು ರೀತಿಯಲ್ಲಿ. ಆದರೆ ಎಲ್ಲವೂ ಕೂಡ ಸಕ್ರಮವಾಗಿ ಆಗಬೇಕು. ಅಕ್ರಮವಾಗಿರ್ತಕ್ಕಂಥ ಕೆಲಸಗಳಿಗೆ ನಾವು ಯುವಕರನ್ನು ಇನ್ವಾಲ್ವ್ ಮಾಡುವುದನ್ನು ಹೊರತುಪಡಿಸಿ ಆದಷ್ಟು ಇನ್ವಾಲ್ವ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಇಲಾಖೆಗಳು ಮುತುವರ್ಜಿಯನ್ನು ವಹಿಸಬೇಕಾಗ್ತದೆ. ಸರ್, ಉಡುಪಿ ಜಿಲ್ಲೆ ರಾಜಕೀಯದ ಬಗ್ಗೆ ಮಾತಾಡಬೇಕು. 12 ವರ್ಷ ನಿಮ್ಮ ಅಧಿಕಾರಾವಧಿ, ಅಂದರೆ ನೀವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಉಡುಪಿಯಲ್ಲಿ ಕಾಂಗ್ರೆಸ್ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ನೀವೇ ಮೆನ್ಷನ್ ಮಾಡಿದ್ರಿ 100ರಲ್ಲಿ 99 ಗೆಲ್ಲೋ ಸ್ಥಾನದಲ್ಲಿತ್ತು. ಆದರೆ ಇವತ್ತು ನೀವು ಸೆಂಟ್ರಲ್ ವಿಧಾನಸೌಧದಲ್ಲೇ ಕೂತ್ಕೊಂಡು ಮಾತಾಡ್ತಾರೆ ಉಡುಪಿ ಜಿಲ್ಲೆ ಕಷ್ಟ ಇದೆಯಪ್ಪ. ಅಂದರೆ 175 ಒಂದು ರೀಸೆಂಟ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತು, ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲಬಹುದಾದ ಪಟ್ಟಿಗಳು ಅಂತ. ಅದರಲ್ಲಿ ಉಡುಪಿ ಜಿಲ್ಲೆಯ ಒಂದು ಕ್ಷೇತ್ರನೂ ಆ್ಯಡ್ ಮಾಡಿಕೊಳ್ಳುವ ಧೈರ್ಯ ಕಾಂಗ್ರೆಸ್ಸಿಗೆ ಸಾಕಾಗ್ತಿಲ್ಲ. ಉಡುಪಿಯಲ್ಲಿ ಕಾಂಗ್ರೆಸ್ ಒಂದು ರೀತಿ ಕುಸಿದು ಹೋಗ್ಬಿಟ್ಟಿದೆ. ನೋಡಿ, ಖಂಡಿತವಾಗಿ ಕೂಡ ಹಾಗಿಲ್ಲ. ನಾನು ಜಿಲ್ಲೆಗೆ ಅಧ್ಯಕ್ಷನಾಗಿದ್ದಾಗಲೂ ಕೂಡ ಆಸ್ಕರ್ ಫರ್ನಾಂಡಿಸ್ರು ನಮ್ಮೊಟ್ಟಿಗಿದ್ದರು. ಅವರ ಒಂದು ದೊಡ್ಡ ಎತ್ತರದ ನಾಯಕತ್ವ ಇತ್ತು. ಎಲ್ಲರೂ ಕೂಡ ಅವರು ಹೇಳಿದ ಮಾತುಗಳನ್ನು, ಆದರೆ ಅವರು ಯಾವುದನ್ನು ಕೂಡ ಹೇರ್ತಿರಲಿಲ್ಲ. ಏನು ಕೆಳಗಿಂದ ಏನು ಆಗ್ತಾ ಇದೆ ಅದನ್ನು ಕಂಡು ಆ ರಿಪೋರ್ಟನ್ನು ಆಧಾರವಾಗಿ ಇಟ್ಟುಕೊಂಡೇ ಎಲ್ಲವನ್ನು ಕೂಡ ಬಾಕಿ PCCಗೆ KPCC ಕರ್ಕೊಂಡು ಹೋಗಿದ್ರು. ನಾನು ಅಧ್ಯಕ್ಷನಾಗುವಾಗ KPCC ಅಧ್ಯಕ್ಷರಾಗಿ ಶ್ರೀಯುತ ಧರಮ್ ಸಿಂಗ್ ಸಾಹೇಬರಿದ್ದರು. ಧರಮ್ ಸಿಂಗ್ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅದೇ ರೀತಿಯಲ್ಲಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ SM ಕೃಷ್ಣ ಅಧ್ಯಕ್ಷರಾಗಿದ್ದರು. ಅದರ ಮಧ್ಯದಲ್ಲಿ ಜನಾರ್ದನ್ ಪೂಜಾರಿ ಅವರು ಕೂಡ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ RV ದೇಶಪಾಂಡೆ ಅವರು ಅಧ್ಯಕ್ಷರಾದರು. ಆಮೇಲೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಅಧ್ಯಕ್ಷರಾದರು. ಇಷ್ಟು ಜನ ಅಧ್ಯಕ್ಷರನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಿದ್ದೇನೆ. ಈ ಎಲ್ಲರೂ ಕೂಡ ಅವರಿದ್ದಂಥ ಬೆಂಬಲ ಸಹಕಾರ ಇದೇ ಕಚೇರಿ. ಇವತ್ತು ಈ ಕಚೇರಿ ಆಗಬೇಕಾಗಿದ್ದರೂ ಕೂಡ ಸುರುವಿಗೆ ಫಂಡ್ ಕೊಟ್ಟಂಥ ವ್ಯಕ್ತಿಗಳಲ್ಲಿ ಪ್ರಮೋದ್ ಮಜುರಾಜರು ಕೂಡ 1 ಲಕ್ಷ ರೂಪಾಯಿ ನಮ್ಗೆ ಸಹಾಯ ಮಾಡಿದ್ದಾರೆ. ಅವತ್ತು ಈ ಜಾಗ ಖರೀದಿ ಮಾಡುವಾಗ ವಸಂತ್ ಸಾಲೆನ್ರ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅಂದರೆ ಅವರತ್ತು ನಮ್ಮ ಪಕ್ಷದಲ್ಲಿದ್ದರು. ಆಮೇಲೆ ಫಸ್ಟಿಗೆ ಒಂದು ದೊಡ್ಡ ಅಮೌಂಟನ್ನು ಕೊಟ್ಟಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು 5 ಲಕ್ಷ ರೂಪಾಯಿ ನಮಗೆ ಆವತ್ತು ದೇಣಿಗೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಪಕ್ಷದ ವತಿಯಿಂದ 5 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಮತ್ತು ಎಲ್ಲವೂ ಕೂಡ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವತ್ತು ಮೋತಿಲಾಲ್ ವೋರಾ ಸಾಹೇಬರು ಟ್ರೆಸರರ್ ಆಗಿದ್ದರು. ಅವರು ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದರು.
ಹಣ ಖರ್ಚು ಕಡಿಮೆ ಇದ್ದಾಗ ಆಸ್ಕರ್ ಫರ್ನಾಂಡಿಸ್ರೇ ಅವರ ಹೆಸರು ಅವರ ವೈಯಕ್ತಿಕ ಹಣಗಳನ್ನು ಅಂದರೆ ಅವರ ಸ್ಯಾಲ್ರಿ ಬಂದದ್ದು, ಅವರ TADA ಇಂಥದ್ದನ್ನು ಕೂಡ ಈ ಕಚೇರಿಗೆ ಇನ್ವಾಲ್ವ್ ಮಾಡಿದ್ದಾರೆ. ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು 10 ರೂಪಾಯಿ ಹಾಕಿದವರು ಇದ್ದಾರೆ, 100 ರೂಪಾಯಿ ಹಾಕಿದವರು ಇದ್ದಾರೆ, 1000 ರೂಪಾಯಿ ಹಾಕಿದವರು ಇದ್ದಾರೆ. ಭಾಳ ಜನ ಇದರ ಹಿಂದೆ ಕೆಲಸ ಮಾಡಿ ಈ ಒಂದು ಶಾಶ್ವತವಾಗಿರ್ತಕ್ಕಂಥ ಭೂಮಿ ನಮಗೆ ಆಗಿದೆ ಇವತ್ತು. ಆದರೆ ಅದಕ್ಕೆ ಸರ್ಕಾರದಿಂದ ದೊರಕಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಆವತ್ತಿನ ದಿನಗಳಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಮಂಜುನಾಥ್ ಉದ್ಯಾವರ್ ಇವತ್ತು ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಮುರಳಿ ಶೆಟ್ಟಿ ಅವರು ಅವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಹಲವಾರು ಜನ ಇವತ್ತು ಈ ಕಾರ್ಯಕರ್ತರು ಅವತ್ತು ಭಾಳ ಕಮಿಟೆಡ್ ಕಾರ್ಯಕರ್ತರಿದ್ದರು ಮತ್ತು ಸರ್ವಿಸ್ ಓರಿಯೆಂಟೆಡ್ ಕಾರ್ಯಕರ್ತರಿದ್ದರು. ಇವತ್ತು ಸ್ವಲ್ಪ ಏನಾಗಿದೆ, ಕಾರ್ಯಕರ್ತರಲ್ಲಿ ನಾವು ಏನೋ ಲೈಸೆನ್ಸ್ ಪರ್ಮಿಟಿಗೂ ಬರಬೇಕು ಎಂಬ ಫೀಲಿಂಗ್ ಇದೆ. ಅಂದರೆ ನಮಗೇನಾದರೂ ಆಗಬೇಕು ಅದಕ್ಕೆ ಕಾಂಗ್ರೆಸ್ಗೆ ಹೋಗೋಣ, ನಮಗೇನಾದರೂ ಆಗಬೇಕು ನಾವು BJPಗೆ ಹೋಗೋಣ ಎಂಬೊಂದು ಭಾವನೆ ಸರ್ವವ್ಯಾಪ್ತಿಯಾಗಿದೆ. ನಾವೇನಾದರೂ ಬೆಂಗಳೂರಿನಲ್ಲಿ ಕೆಲಸ ಆಗಲಿ, ವಿಧಾನಸೌಧದಲ್ಲಿ ಕೆಲಸ ಆಗಲಿ, ಇನ್ನೊಂದು ಕಡೆಯಲ್ಲಿ ಕೆಲಸ ಆಗಲಿ, ನಮಗೊಂದು ಕಾಂಟ್ರಾಕ್ಟ್ ಸಿಗಲಿ ಎಂಬುದನ್ನು ಅದು ಪಡುವಂಥದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ಆ ಒಂದು ಇದಕ್ಕೆ ಜನ ಹೇಳಿದೆ. ಆದರೆ ಹಿಂದಿನ ದಿನಗಳಲ್ಲಿ ಒಂದು 20 ವರ್ಷಕ್ಕೆ ಹಿಂದೆ ಹೋದಾಗ ಆ ಭಾವನೆಗಳಿರಲಿಲ್ಲ. ಎಲ್ಲರ ಹತ್ರ ಸೇವಾ ಭಾವನೆಗಳಿತ್ತು. ಆದ್ದರಿಂದ ಜನ ಹೆಚ್ಚು ಸೇವೆಗೆ ಒತ್ತನ್ನು ಕೊಟ್ಟಿದ್ದರು. ಆಗ ಜನ ಕೂಡ ಕಾಂಗ್ರೆಸ್ನ ಬಗ್ಗೆ ಒಂದು ವೇವ್ ಇತ್ತು. ಆ ವೇವ್ ಇವತ್ತು ಇಲ್ಲ. ಬೇರೆ ಬೇರೆ ಕಾರಣಗಳಿಂದ ಜನರ ಮನಸ್ಸುಗಳನ್ನು ಒಡೆದರು. ಯುವಕರ ಮನಸ್ಸುಗಳು ಒಂದು ರೀತಿಯಲ್ಲಿ ಬೇರೆ ಒಂದು ದಾರಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ನಡೀತು. ಇವತ್ತು ಅಂಥ ಯುವಕರು ಸ್ವಲ್ಪ ಈಗ ಹತ್ತಿರ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನನ್ನ ನಂತರ ಗೋಪಾಲ್ ಪೂಜಾರಿ ಅವರು ಜಿಲ್ಲೆಗೆ ಅಧ್ಯಕ್ಷರಾದರು. ಆಮೇಲೆ ಜನಾರ್ದನ್ ತೋನ್ಸೆ ಅವರು ಅಧ್ಯಕ್ಷರಾದರು. ಈಗ ಕಳೆದ 6 ವರ್ಷದಿಂದ ನಮ್ಮ ಅಶೋಕ್ ಕುಮಾರ್ ಕೊಡವರು ಅವರು ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಉಳಿದ ನಾಯಕತ್ವ ಯಾವ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದೆ, ಉಳಿದ ಡಿಪಾರ್ಟ್ಮೆಂಟ್ಗಳು ಯಾವ ರೀತಿಯಲ್ಲಿ ಅವರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗಳು ಈಗ ಎಲ್ಲವೂ ಕೂಡ ಸ್ಟ್ರೆಂತ್ ಆಗಬೇಕಾಗಿದ್ದರೆ ನಮ್ಮ 10 ಬ್ಲಾಕ್ ಕಾಂಗ್ರೆಸ್ ಕಮಿಟಿಗಳು ಭಾಳ ಅವರೊಂದು ನಿಯತ್ತಿನಿಂದ ಕೆಲಸ ಮಾಡಬೇಕಾಗಿದೆ. ಅದು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ಈಗ ನಮಗೆ ಜಿಲ್ಲೆಯಲ್ಲಿ ಒಳ್ಳೆಯ ನಾಯಕತ್ವ ಇದೆ. ವಿನಯ್ ಕುಮಾರ್ ಸೊರ್ಕೆ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ, 3 ಬಾರಿ ಶಾಸಕರಾಗಿದ್ದಾರೆ, 1 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು, ಅದೇ ರೀತಿಯಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಒಬ್ಬ ಹಿರಿಯ ಅನುಭವಿ, ಒಬ್ಬ ನ್ಯಾಯವಾದಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರ ಹಿರಿತನ ಇದೆ. ಗೋಪಾಲ್ ಪೂಜಾರು 4 ಬಾರಿ ಶಾಸಕರಾಗಿದ್ದರು. ಅವರ ಒಂದು ಹಿರಿತನ ಇದೆ. ಅವರ ಒಂದು ಅದೇ ಹೊಸದಾಗಿ ಈಗ ಬಂದಿರತಕ್ಕಂಥವರಲ್ಲಿ ಉದಯ್ ಕುಮಾರ್ ಶೆಟ್ಟರು ಈಗ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲಂತೂ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು. ಮೊನ್ನೆ ವೀರಪ್ಪ ಮೊಯ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಬಂದಿದ್ದರು. ವೀರಪ್ಪ ಮೊಯ್ಲಿ ಅವರು ಕೂಡ ವಿಶೇಷವಾದಂಥ ಆಸಕ್ತಿ ಇವತ್ತು ಕಾರ್ಕಳದ ಬಗ್ಗೆ ವಹಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕುಂದಾಪುರದಲ್ಲಿ ದಿನೇಶ್ ಹೆಗಡೆ ಅವರು ಕೂಡ ಭಾಳ ಸಕ್ರಿಯವಾಗಿ ಇವತ್ತು ಫೀಲ್ಡ್ ಮಾಡ್ತಾ ಇದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರ ಹತ್ರ ನಾವು ಯಾವಾಗಲೂ ಭೇಟಿಯಾದಾಗ ಹೇಳೋದು, ಸರ್ ತಾವು ಸ್ವಲ್ಪ ನಮಗೆ ಕನಿಷ್ಠ ಮಾರ್ಗದರ್ಶನ ಮಾಡಿ, ನಮ್ಮ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅವರು ಸ್ವಲ್ಪ ರೈತ ಸಂಘದ ಪರವಾಗಿ, ರೈತರ ಪರವಾಗಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಆ ಒಂದು ಆರ್ಗನೈಸೇಷನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ಸಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುವಂಥ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಹಿನ್ನಡೆ ಆಗಿದೆ, ಎಲ್ಲವೂ ಕೂಡ ಅದು ತಾತ್ಕಾಲಿಕ, ನನ್ನ ದೃಷ್ಟಿಯಲ್ಲಿ ತಾತ್ಕಾಲಿಕ. ಅದರಲ್ಲಿ ಕೂಡ ಪ್ರಸಾದ್ ರಾಜ್ ಕಾಂಚನ್ ಇರ್ಬೋದು, ಅವರು ಒಬ್ಬ ಯುವಕರಾಗಿ ಭಾಳ ಆ್ಯಕ್ಟಿವ್ ಇದ್ದಾರೆ, ಒಬ್ಬ ಎಜುಕೇಟೆಡ್ ಎಲ್ಲ ರೀತಿಯಲ್ಲಿ 24 ಗಂಟೆ ಕೂಡ ಜನರ ಜೊತೆಯಲ್ಲಿ ಸರಿಯತಿಕ. ಅವರು ಒಬ್ಬ ಮೀನುಗಾರಿಕೆ ಸಮುದಾಯದ ಯುವಕನಾಗಿ ಆ ಸಮುದಾಯದ ಜನರ ಸೇವೆಯ ಜೊತೆಯಲ್ಲಿ ಉಳಿದ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನನಗೆ ಕಾಣ್ತಿದೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಕನಿಷ್ಠ 2-3 ಸ್ಥಾನವನ್ನಾದರೂ ಖಂಡಿತವಾಗಿಯೂ ಗೆಲ್ತೇವೆ. ಎಲ್ಲ ಸ್ಥಾನವನ್ನು ಗೆಲ್ಬೋದು, ಆದರೆ 2-3 ಸ್ಥಾನಕ್ಕೆ ಕೊರತೆ ಇಲ್ಲದ ರೀತಿಯಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಎಂಬ ಒಂದು ವಿಶ್ವಾಸ ನಮ್ಮದಿದೆ. ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸು ವೀಕ್ ಕ್ಯಾಂಡಿಡೇಟ್ಸು, ಅವರು ಎದುರಿರುವಂಥ ಕ್ಯಾಂಡಿಡೇಟ್ ಎದುರುಗಡೆ ಇವರು ಸಮರ್ಥರು ಅಂತ ಕಾಣಿಸಲ್ಲ, ಅಥವಾ ಪೊಲಿಟಿಕಲಿ ತುಂಬ ಇನ್ವಾಲ್ವ್ಡ್ ಇರೋರನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಅಥವಾ ಈ ಇಲೆಕ್ಷನ್ ಕ್ಯಾಂಡಿಡೇಟ್ ಮಾಡೋದನ್ನು ಬಿಟ್ಟು ಸ್ವಲ್ಪ ಏನೋ ಮೀನಾಮೇಷ ಎಣಿಸಿ ದುಡ್ಡಿದ್ದವ್ರನ್ನೋ ಅಥವಾ ಪೊಲಿಟಿಕಲಿ ಎಷ್ಟು ಪ್ರಭಾವ ಇಲ್ದಿದ್ದವ್ರನ್ನ ತಂದು ಕೂರಿಸ್ತಿದೆ. ಸೊ ಅದು ಅವರ ಸೋಲಿಗೆ ಅವರೇ ಕಾರಣ. ನೋಡಿ, ಕೆಲವೊಂದು ಸಲ ನಾವು ಉಡುಪಿಯ ಆಯ್ಕೆ ಸಂದರ್ಭ ಇರ್ಬೋದು, ಕುಂದಾಪುರದ ಆಯ್ಕೆಯ ಸಂದರ್ಭ ಇರ್ಬೋದು, ಅಥವಾ ಕಾರ್ಕಳದ ಆಯ್ಕೆ, ಅಂದರೆ ಬೇರೆ ಕ್ಷೇತ್ರದಲ್ಲಿ ನಮಗೆ ಹಿರಿಯ ವ್ಯಕ್ತಿಗಳಿದ್ದರು, ಆ ಭಾಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿಲ್ಲ. ಈ ಆಯ್ಕೆಗಳಲ್ಲಿಯೂ ಕೂಡ ಎಲ್ಲವೂ ಪಾರದರ್ಶಕವಾಗಿ ನಡೆದಿದೆ. ಇಲ್ಲಿ ನಮ್ಮಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗಗಳಿಗೆ ಪ್ರಾತಿನಿಧ್ಯಗಳನ್ನು ಕೊಡಲೇಬೇಕಾಗ್ತದೆ. ಕೊಡದೇ ಇದ್ದರೆ ಅದು ಒಂದು ಸಮಸ್ಯೆಗೆ ಕಾರಣ ಆಗ್ತದೆ. ಈಗ ಬಂದವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ
ಹಿನ್ನೆಲೆ ಇರ್ತಕ್ಕಂಥವ್ರು, ರಾಜಕೀಯವಾದಂಥ ಹಿನ್ನೆಲೆ ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಹಿನ್ನೆಲೆ. ಈಗ ದಿನೇಶ್ ಹೆಗಡೆ ಮುಳವಳ್ಳಿಯವರನ್ನು ತಗೊಂಡ್ರೂ ಕೂಡ ಅವರಿರ್ಬೋದು, ಅವರ ಅಣ್ಣ ಇರ್ಬೋದು, ಅವರ ಕುಟುಂಬ ಇಡೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಆ ಭಾಗದಲ್ಲಿ ಸಹಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥವ್ರು, ವೃತ್ತಿಯಲ್ಲಿ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ವೃತ್ತಿಯಲ್ಲಿ ಯಾವುದಾದ್ರೂ ಒಂದು ಉದ್ದಿಮೆಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು ನೂರಾರು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಕೈಗಳಿರ್ಬೋದು, ಅದು ಸಪ್ರೇಟ್ ಆಗಿರುತ್ತೆ. ಆದರೆ ಅವರು ಕೂಡ ಭಾಳ ಆ್ಯಕ್ಟಿವ್ ಆಗಿ ಆ ಭಾಗದಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾನು ಪ್ರಸಾದ್ ರಾಜ್ ಕಾಂಚನ್ ಬಗ್ಗೆ, ಅವರು ಕೂಡ ದೊಡ್ಡ ಉದ್ದಿಮೆ, ಅವ್ರದ್ದು ಸಾವಿರಾರು ಜನ ಕೆಲಸ ಮಾಡ್ತಕ್ಕಂಥ ಉದ್ದಿಮೆ ಇದ್ದರೂ ಕೂಡ ಕನಿಷ್ಠ ಸಮಯ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಮಯವನ್ನು ಕೊಡ್ತಾ ಇದ್ದಾರೆ. ಮಾತ್ರವಲ್ಲ, ನಾವು ಕೂಡ ಆಗಾಗ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತೇವೆ. ನೋಡಿ, ನಾವು ಈ ಕ್ಷೇತ್ರ ಅಂದರೆ ಇದು ನಮ್ಮದೊಂದು ಕೇಂದ್ರ ಸ್ಥಳ. ಈ ಕೇಂದ್ರ ಸ್ಥಳದಲ್ಲಿ ನಾವು ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಸ್ವಲ್ಪ ಪೈಪೋಟಿಗಳು ಜಾಸ್ತಿ ಇರ್ತದೆ. ಸಹಜವಾಗಿ ಪಕ್ಷದ ಒಳಗೂ ಪೈಪೋಟಿ ಇರ್ತದೆ, ಪಕ್ಷದ ಹೊರಗೂ ಪೈಪೋಟಿ ಇರ್ತದೆ. ಇದೆಲ್ಲವನ್ನು ಕೂಡ ಇಲ್ಲಿ ಎದುರಿಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಯಕರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಅವರು ಕೂಡ ಈಗ ಅದನ್ನು ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾರ್ಕಳದಲ್ಲಿ ಉದಯ್ ಕುಮಾರ್ ಶೆಟ್ಟಿ ಅವರು ಭಾಳ ಚಲೋಗಿದ್ದಾರೆ. ಅವರು ಕೂಡ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈಗ ಅವರು ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಕಳೆದ ಬಾರಿ ಗೆಲ್ಲುವಂಥ ಭಾಳಷ್ಟು ಅವಕಾಶಗಳಿತ್ತು. ಆದರೆ ಅವರೇ ಕೆಲವೊಂದು ಅಂದರೆ ನಾವು ದೊಡ್ಡ ರ್ಯಾಲಿ ಮಾಡಿತ್ತು. ನಾನು ಸೆಂಟ್ರಲ್ ಅಬ್ಸರ್ವರ್ ಇದ್ದರು, ಕೇಂದ್ರದಿಂದ ಬಂದ ವೀಕ್ಷಕರು ಒಟ್ಟು ಕೂತ್ಕೊಂಡಿತ್ತು. ಆದರೆ ಅಲ್ಲಿ ಆರ್ಗನೈಸ್ ಮಾಡಿದಂಥ ರೀತಿಯಲ್ಲಿ ಸ್ವಲ್ಪ ತಪ್ಪಿನಿಂದಾಗಿ ನಮಗೆ ಬರುವಂಥ ಮತಗಳನ್ನು ಸ್ವಲ್ಪ ವಿಭಜನೆ ಆಯಿತು ಅಂತ ನನಗೆ ಅನ್ನಿಸುವಂಥದ್ದು. ಕಾರಣ ಅಂಥ ತಪ್ಪುಗಳನ್ನು ಕೂಡ ನಾವು ಮಾಡಬಾರ್ದು. ಯಾವುದೇ ರೀತಿಯ ಸಂದರ್ಭದಲ್ಲಿ ಕೂಡ ಪಕ್ಷದ ಒಳಗೆ ಯಾವುದು ಹಿತ ಆಗ್ತದೆ ಆ ಕೆಲಸವನ್ನು ಮಾಡಿದರೆ ನಮಗೆ ಸ್ವಲ್ಪ ವೋಟ್ ಕೊನೆಗೂ ಅಲ್ಟಿಮೇಟ್ ಏನು ಬರುವಂಥದ್ದು ಜನರ ಮತ ಎಷ್ಟು ಜಾಸ್ತಿ ಯಾವ ರೀತಿಯಲ್ಲಿ ಬರ್ತದೆ, ಅದಕ್ಕೆ ಯಾವ ರೀತಿಯ ಸ್ಟ್ರಾಟಜಿ ಇಂಪಾರ್ಟೆಂಟ್ ಇರ್ತದೆ ಅದನ್ನು ನಾವು ತಿಳ್ಕೊಳ್ಬೇಕು. ಸ್ಟ್ರಾಟಜಿ ಒಬ್ಬ ಸಣ್ಣ ಹುಡುಗ ಕೇಳಿದ್ರು ನಾವು ಹೇಳಬೇಕು, ತಿಳ್ಕೊಳ್ಬೇಕು. ಐದಾಲ ಪುಡ್ಚು ಮಾರೆ ಅದು ಏನಿಲ್ಲ ಅಂದರೆ ಅದು ತಾತ್ಸಾರವನ್ನು ಮಾಡುವಂಥದ್ದು ಇಲ್ಲ ಇವತ್ತಿನ ಪರಿಸ್ಥಿತಿ ಇಲ್ಲ. ಕಾರಣ ನಮ್ಮ ಎದುರಿನಲ್ಲಿರ್ತಕ್ಕಂಥ ತಾವು ಹೇಳಿದಾಗೆ ಪ್ರಬಲವಾಗಿರ್ತಕ್ಕಂಥ ಪಕ್ಷ, ಅಲ್ಲಿ ದೊಡ್ಡ ಸಂಘಟನೆ ಇದೆ, ದೊಡ್ಡ 1-2 ಅಲ್ಲ, ಒಂದು 10 ಸಂಘಟನೆಗಳು ಇರ್ತಕ್ಕಂಥ ಒಂದು ಪಕ್ಷವನ್ನು ನಾವು ಎದುರಿಸ್ಕೊಂಡು ಹೋಗಬೇಕು. ಜೊತೆಯಲ್ಲಿ ಸಮಾಜವನ್ನು ಒಡಿತಕ್ಕಂಥ ಸಮಾಜಗಳು ಒಂದು ಏನಾದರೂ ಸಣ್ಣ ತಪ್ಪು ಮಾಡಿದರೂ ಕೂಡ ಅದಕ್ಕೆ ದೊಡ್ಡ ಬೆಂಕಿ ಕೊಡುವಂಥ ಒಂದು ಪ್ರವೃತ್ತಿಗಳು ಈ ಭಾಗದಲ್ಲಿದೆ. ಆದರೂ ಕೂಡ ಇಲ್ಲಿ ಪಕ್ಷದ ಒಂದು ಸಂಘಟನೆಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಇದು ಅಂದರೆ ಶಕ್ತಿ ಬರಬೇಕು, ಒತ್ತು ಬರಬೇಕು ಎಂಬುದು ಕೂಡ ನಮ್ಮದು ಕೂಡ ಇಚ್ಛೆ. ಆ ನಿಟ್ಟಿನಲ್ಲಿ ನಾವು ಪ್ರತಿದಿನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ನಾನು ಚರ್ಚೆ ಮಾಡ್ತೇನೆ. ಪ್ರದೇಶ ಕಾಂಗ್ರೆಸ್ನ ಏನೆಲ್ಲ ಸುತ್ತೋಲೆಗಳು ಬರ್ತದೆ ಅದನ್ನು ಕೂಡ ಅವರು ಎಲ್ರಿಗೂ ತಿಳಿಸ್ತಾರೆ. ಇನ್ನೂ ಸ್ವಲ್ಪ ಕಾರ್ಯಕರ್ತರು ಭಾಳ ಇನ್ವಾಲ್ವ್ಮೆಂಟ್ ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಎಷ್ಟು ದಿನ ನೀವೇ ನಿಂತು ಬೇರೆಯವ್ರನ್ನ ಗೆಲ್ಲಿಸೋದು ಅಂತ? ನೀವು ಒಂದಿನ ನಿಲ್ಲಿ, ನೀವು ಉಡುಪಿಯ MLA ಕ್ಯಾಂಡಿಡೇಟ್ ಆಗುವ ಅವಕಾಶ ಸಿಕ್ಕಿಲ್ವಾ ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಏನದು ನೀವು MLA ಕ್ಯಾಂಡಿಡೇಟ್ ಆಗದೇ ಇರುವಂಥ ಹಿನ್ನೆಲೆ? ಈಗ ಅಲ್ಲ, ಒಂದು ಕಾಲ ಇತ್ತು ಅಂದರೆ ಕಾಪುನಲ್ಲಿ ಇದ್ದಾಗ ನಾನು ಕಾಪು ಮತ್ತು ಶಿರುವದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ಆವಾಗ ಆ ಸಂದರ್ಭಗಳು ಬೇರೆ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ನಾವು ನಾಯಕತ್ವ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭಗಳಿತ್ತು, ನಾವು ಟಿಕೆಟ್ಗಳನ್ನು ಕೇಳಿತ್ತು. ಈಗ ಆ ಸನ್ನಿವೇಶಗಳಿಲ್ಲ. ಅಂದರೆ ಕಾರಣ ಚುನಾವಣೆಯನ್ನು ಎದುರಿಸಬೇಕಾಗಿದ್ದರೆ ಹಣಬಲದ ಅವಶ್ಯಕತೆ ಇದೆ. ಆ ಸಾಧ್ಯತೆ ನಮ್ಮಲ್ಲಿ ತೀರಾ ಕಡಿಮೆ ಇರುವುದರಿಂದ ಒಂದು ಕಡೆಯಲ್ಲಿ ಮತ್ತು ಇನ್ನೊಂದು ಕಡೆಯಲ್ಲಿ ನಾವು ಈ ಪರಿಸ್ಥಿತಿಯಲ್ಲಿ ಜಿಲ್ಲೆಯಲ್ಲಿ ಎಲ್ಲರನ್ನು ಒಟ್ಟಿಗೆ ಏನೆಲ್ಲ ಸೇರಿಕೊಂಡು ಹೋಗ್ಬೋದು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಏನು ನಾವು ಅವಕಾಶಗಳನ್ನು ಕೊಡ್ಬೋದು. ಬೇರೆ ಏನಾದರೂ ಸರ್ಕಾರದಿಂದ ಜವಾಬ್ದಾರಿಗಳು ಈಗಾಗಲೇ ಕೊಟ್ಟಿದ್ದಾರೆ. ನನಗೆ 2 ಬಾರಿ ಈ ಹಿಂದೆ ಕೂಡ ಒಂದು ಸಲ 1 ವರ್ಷಕ್ಕೆ ಎಲ್ಲವೂ ಕೂಡ 1 ವರ್ಷ 2 ವರ್ಷ ಸೀಮಿತ ಆಗಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. KMDC ಚೇರ್ಮನ್ ಮಾಡಿದರು. ಆಗ ಮುಖ್ಯಮಂತ್ರಿಗಳು ಭಾಳ ಒತ್ತಾಯ ಮಾಡಿ ನಾನು ಕೂಡ ಭಾಳ 1 ವರ್ಷ 2 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಎಲ್ಲರಿಗೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಸುತ್ತ 700 ವೆಹಿಕಲ್ ಇಟ್ಟಿದ್ದೆ ನಾನು, ಇದೇ ಸಿದ್ದರಾಮಯ್ಯ ಸರ್ಕಾರದ. ಅವ್ರು ಮುಖ್ಯಮಂತ್ರಿಗಳು ಬಂದು ಭಾಷಣ ಮಾಡುವಂಥ ಇದಕ್ಕೆಲ್ಲ ಇರಲಿಲ್ಲ. ಆಗ ನಮಗೆ ತನ್ವೀರ್ ಸೇಠ್ ಅವರು ಮಂತ್ರಿ ನಮ್ಮ ಇಲಾಖೆದು, ಅವರಿಗೂ ಆಶ್ಚರ್ಯ ಆಯಿತು. ಇಷ್ಟು ಕೆಲಸ 3 ದಿನ ಸಾಲ ಮೇಳಗಳನ್ನು ಶಿವಾಜಿನಗರದ ಮೈದಾನದಲ್ಲಿ ಮಾಡಿಸಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಕರೆಸಿ ಅಲ್ಲಿ ಎಲ್ಲರಿಗೆ 3 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡುವಂಥ ಯೋಜನೆ ಅದು. ಎಲ್ಲರಿಗೆ ನಾವು ಒಂದು 700 ಜನ ರಾಜ್ಯದ ಇವರಿಗೆ ನಮ್ಮ ಸಮುದಾಯದ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಜೈನ್ಸ್, ಪಾರ್ಸಿ, ಸಿಖ್ ಈ ಕಮ್ಯುನಿಟಿ ಅವರಿಗೆ ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳಿಗೆ ಆ ಕಾಲದಲ್ಲಿ ನಾವು 0% ಇಂಟ್ರೆಸ್ಟ್ನಲ್ಲಿ ಡಿಗ್ರಿ ಕಾಲೇಜಿಂದ ಹಿಡಿದು ನಿಮ್ಮ
ಇಂಜಿನಿಯರಿಂಗ್, ಮೆಡಿಕಲ್, ಡೆಂಟಲ್ ಕಾಲೇಜುಗಳಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟೆವು. ಅಲ್ಲಿ ನಾವು ಹೋದಾಗ ಇದ್ದದ್ದು ಬರೀ 700 ರೂಪಾಯಿ, 1500 ರೂಪಾಯಿ ಕೊಡ್ತಾಯಿದ್ರು 0% ಡಿಸ್ಕೌಂಟನ್ನು. ನಾನು ಹೋದ್ಮೇಲೆ ಮಿನಿಮಮ್ 10,000, ಆಮೇಲೆ 30,000 ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ಮೆಡಿಕಲ್ ಮತ್ತು ಇದಕ್ಕೆ BDSಗೆ ನೀಟ್ ಪಾಸಾದವರಿಗೆ ನಾವು ಮಾಡಿದೆವು. ಮಿನಿಮಮ್ 1.5 ಲಕ್ಷದಿಂದ 3.5 ಲಕ್ಷ ರೂಪಾಯಿ, ಅದನ್ನು 5 ಲಕ್ಷ ತನಕ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ವಿದೇಶಕ್ಕೆ 400 ಜನ ವಿದ್ಯಾರ್ಥಿಗಳನ್ನು ಆ ಸಂದರ್ಭದಲ್ಲಿ ಕಳಿಸ್ಕೊಟ್ಟಿದ್ದೇವೆ 0% ಇಂಟ್ರೆಸ್ಟ್ನಲ್ಲಿ. 400 ಜನ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಕಲೀಲಿಕ್ಕೆ ಸಾಧ್ಯ ಆಗಿದೆ. ಇದು ಯಾರಿಗೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ನಾನು ಹೋದಾಗ ಅಲ್ಲಿ 138 ಕೋಟಿ ರೂಪಾಯಿ ಅನುದಾನ ಇತ್ತು. ನಾನು ಹೋದ್ಮೇಲೆ 380 ಕೋಟಿ ರೂಪಾಯಿ ಅನುದಾನ ತರಿಸಿದೆವು. ನಮ್ಮ ಮಂತ್ರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದರು. ಯಾರು ತನ್ವೀರ್ ಸೇಠ್ ಸಾಹೇಬರು. ಇಲಾಖೆಗೆ ಹೆಚ್ಚು ಅನುದಾನಗಳು ಬಂತು. ಸಿದ್ದರಾಮಯ್ಯನವರು ಕೂಡ ಪ್ರಬಲ, ನನ್ನ ಪ್ರೀ ಬಜೆಟ್ ಮೀಟಿಂಗ್ಗೆ ನಮ್ಮನ್ನು ಕೂಡ ಕರೆದಿದ್ದರು. ಕರೆದಾಗ ನಾವು ಅದನ್ನು ಒತ್ತಾಯ ಮಾಡಿದೆವು. ನಮ್ಮ ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆಗೆ ಆಧಾರವಾಗಿ ಈ ನಮ್ಮ ಅನುದಾನಗಳನ್ನು ವಿನಿಯೋಗ ಮಾಡಬೇಕು ಎಂಬ ಒಂದು ವಾದ ಆವತ್ತಿನಿಂದ ಪ್ರಾರಂಭ ಆಗಿ ಈಗ ಸ್ವಲ್ಪ ಹೆಚ್ಚು ಆಗ್ತಾ ಬರ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಆವತ್ತು ನಮಗೆ ಈ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಈಗ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ನೋಡೋಣ ಇದರಲ್ಲಿ ಏನೆಲ್ಲ ಆಗ್ತದೆ. ಒಂದು ನಮ್ಮದು ನಿರೀಕ್ಷೆ ತುಂಬ ಇದೆ. ಕರಾವಳಿ ಗುರ್ತ ಇರ್ತಕ್ಕಂಥ ಜಾಗಗಳು ಈ ಭಾಗದಲ್ಲಿ ನಾವು ಓಡಾಟ ಮಾಡಿದ್ದೇವೆ. ಕರಾವಳಿಯ ಮೀನುಗಾರರು ಭಾಳ ಹತ್ತಿರದ ನಮ್ಮ ಸಂಬಂಧಿಗಳು, ಕಾರಣ ನಾವು ಅವ್ರ ಜೊತೆ ಒಡನಾಟದಲ್ಲಿದ್ದವರು. ಅಥವಾ ಮೂರ್ತೆದಾರರು ಇರ್ಬೋದು, ಇಲ್ಲಿಯ ಕೃಷಿ ಕಾರ್ಮಿಕರು ಇರ್ಬೋದು, ಇಲ್ಲಿಯ ರಿಕ್ಷಾ ಚಾಲಕರಿಗೆ ಬೇಕಾಗಿ ನಾವು ಕೆಲಸ ಮಾಡಿದ್ದೇವೆ. ಹೋಟೆಲ್ನವರ ವರ್ತಕರಿಗೆ ಬೇಕಾಗಿ ಕೆಲಸ ಮಾಡಿದ್ದೇವೆ. ಇಲ್ಲ, ಇಲ್ಲಿಯ ಯುವಕರು, ಮಹಿಳೆಯರಿಗೆ ಬೇಕಾಗಿ ಕೆಲಸ ಮಾಡಿದ್ದೇವೆ. ಮಹಿಳೆಯರಿಗೂ ವಿಶೇಷವಾಗಿ ನಾವು ಬೇರೆ ಬೇರೆ ಸವಲತ್ತುಗಳನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಮೀನುಗಾರಿಕೆ ಇಲಾಖೆಗಳು ಇವತ್ತು ಸಣ್ಣ ಇದು ಮಾಡಿ ಮೀನುಗಾರಿಕೆ ಇಲಾಖೆಯವರಿಗೂ ಕೂಡ ಅವರಿಗೆ ಹೈಜೆನಿಕ್ ಆಗಿ ಮೀನನ್ನು ಕಾಯ್ದಿರಿಸಿ ಮೀನು ಮಾರಾಟ ಮಾಡ್ತಕ್ಕಂಥ ಯೋಜನೆ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಇದು ಮಹಿಳೆಯರಿಗೆ ಆ ಬೋಟ್ ಇದನ್ನು ಕೂಡ ಮಾಡಿದ್ದೇವೆ, ಸರ್ಕಾರ ಮಾಡಿದೆ. ಇದೆಲ್ಲವೂ ಕೂಡ ನಮ್ಮ ಇಲಾಖೆಗೆ ಗೊತ್ತಿರುವಂಥ ವಿಚಾರಗಳು. ಇದನ್ನೆಲ್ಲವೂ ಕೂಡ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ, ಎಲ್ಲಿ ಏನು ನಡೀತದೆ. ಅದೇ ರೀತಿಯಲ್ಲಿ ಎಲ್ಲಿ ಯಾವ ಈಗ ನಮ್ಮಲ್ಲಿ ಬೇಕಾದಷ್ಟು ಬೀಚ್ಗಳಿದೆ. ಬೀಚ್ಗಳಲ್ಲಿ ಬ್ಲೂ ಫ್ಲ್ಯಾಗ್ ಆಗಿರ್ತಕ್ಕಂಥ ಬೀಚ್ಗಳನ್ನು ಎಲ್ಲಿ ಯಾವುದನ್ನು ಅಭಿವೃದ್ಧಿಪಡಿಸಿದರೆ ಚೆನ್ನಾಗಿ ಆಗುತ್ತೆ, ಇದೆಲ್ಲವನ್ನು ಕೂಡ ನಮ್ಮ ಹತ್ರ ಡಾಟಾ ರೆಡಿ ಮಾಡ್ತಾ ಇದ್ದೇವೆ. ಈಗ ಆದಷ್ಟು ಬೇಗ ನಮ್ಮ ಇದಕ್ಕೆ ಇನ್ನು ನೆಕ್ಸ್ಟ್ ವೀಕ್ ನಮ್ಮ ಇದು ಸಾಗರಮಾಲಾ ಯೋಜನೆಯ ಕೊಚ್ಚಿಯ ಅಧಿಕಾರಿಗಳು ಜಿಲ್ಲೆಗೆ ಬರ್ತಾರೆ. ಬಂದ ಮೇಲೆ ಎಲ್ಲಿ ಯೋಜನೆಗಳನ್ನು ಮಾಡಿದರೆ ನಮಗೆ ಪ್ರಯೋಜನ ಆಗ್ತದೆ, ಆ ಮೂಲಕ ಅಂದರೆ ಅದಕ್ಕೆ ವಿದೇಶಿ ಬಂಡವಾಳಗಳು ಕೂಡ ಹರಿದು ಬರ್ಬೋದು. ಇದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೀಬಹುದು ಒಂದು ನಿರೀಕ್ಷೆ ನಮ್ಮ ಅವಧಿಯಲ್ಲಿ. ಆದರೆ ನಮಗೆ ಭಾಳ ಸಂತೋಷ, ನಾವು ಇದ್ದ ಕಾಲದಲ್ಲಿ ಒಂದು ಮಾಡಿದೆವು ಅಂತೇಳಿ ಆಗ್ತದೆ. ಆದ್ದರಿಂದ ಆ ಒಂದು ಯೋಜನೆಗೆ ಅದರಲ್ಲಿ 2-3 ಯೋಜನೆಗಳಿದೆ. ಈಗ ನಮ್ಮಲ್ಲಿ ಯಾತ್ರಾ ಸ್ಥಳಗಿದೆ, ಅದು ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕಟ್ಟಿಯಲ್ಲಿ ಇರ್ಬೋದು, ಕೊಲ್ಲೂರು ಇರ್ಬೋದು. ಈ ಭಾಗಕ್ಕೂ ಕೂಡ ಏನು ನಾವು ಜೋಡಿಸ್ಲಿಕ್ಕೆ ಸಾಧ್ಯ ಇದೆ, ಯಾತ್ರಾರ್ಥಿಗಳನ್ನು ಹೆಚ್ಚಿಗೆ ಏನನ್ನು ತರಿಸ್ಲಿಕ್ಕೆ ಸಾಧ್ಯ ಇದೆ, ಅವರ ಮೂಲಕ ಅಲ್ಲಿಗೆ ಏನು ರಸ್ತೆ ಸಂಪರ್ಕ, ಮೆಟ್ರೋ ಸಂಪರ್ಕ ಅಥವಾ ವಾಟರ್ ಮೆಟ್ರೋವನ್ನು ಕನೆಕ್ಟಿವಿಟಿ ಹೇಗೆ ಮಾಡಲಿಕ್ಕೆ ಆಗ್ತದೆ ಎಂಬುದರ ಬಗ್ಗೆ ಕೂಡ ಚಿಂತನೆಗಳನ್ನು ನಡೆಸ್ತಾ ಇದ್ದೇವೆ. ಎಸ್, ಅಂದರೆ ನಿಮ್ಮನ್ನು MLA ಆಗಿ ನೋಡಬೇಕು ಅನ್ನೋದು ನನ್ನಂಥ ಬಹಳಷ್ಟು ಜನರ ಆಸೆ. ಅದರಲ್ಲಿ ಕಾಂಗ್ರೆಸ್ನ ಭಾಳಷ್ಟು ಜನ ಕಾರ್ಯಕರ್ತರು ಬಯಸುವಂಥ ಒಂದು ಸೌಭಾಗ್ಯ ಕೂಡ. ಆದಷ್ಟು ಬೇಗ ನಿಮಗೆ ದೇವರು ನಿಮಗೆ ನಿಮ್ಮ ಅರ್ಹತೆಗೆ ತಕ್ಕಂಥ ಎಲ್ಲ ಸ್ಥಾನಮಾನಗಳನ್ನು ಕೊಡಲಿ ಅನ್ನೋ ಪ್ರಾರ್ಥನೆ. ಜೊತೆ ಕಾಂಗ್ರೆಸ್ಸು ನಮ್ಮ ಉಡುಪಿ ಜಿಲ್ಲೆಯವರೊಬ್ಬರನ್ನು ಗುರುತಿಸಿ ಅದರಲ್ಲೂ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಬ್ಬರು ಸಮರ್ಥರನ್ನು ಈ ಸಲ ಆಯ್ಕೆ ಮಾಡಿದೆ ಅನ್ನೋದು ಕೂಡ ನಮ್ಮ ಭಾಗದವರು ಖುಷಿ. ನಮ್ಮ ಆಶಯಗಳು ಹುಸಿಯಾಗದೇ ಇರೋ ರೀತಿಯಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು. ಇವತ್ತಿನ ಹಬ್ಬದ ದಿನದಲ್ಲೂ ಕೂಡ ನಮಗೆ ಸಮಯ ಕೊಟ್ಟು ನಮ್ಮ ಜೊತೆಗೆ ಇಲ್ಲಿ ಕೂತು ಇಷ್ಟೊತ್ತು ಕಳೆದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹಬ್ಬದ ಯುಗಾದಿಯ ಶುಭಾಶಯಗಳು. ರಂಜಾನ್ ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ನಡೆಯಲಿ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಏನು ಯುದ್ಧದ ವಾತಾವರಣ ಇದೆ, ಇದೊಂದು ತನ್ನಗಾಗಿ ಎಲ್ಲರಿಗೆ ಒಂದು ಸಾಮರಸ್ಯದ ಬದುಕು ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಎಮ್ ಎ ಗಫೂರ್ ಅವರೇ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಕರಾವಳಿ ಅಭಿವೃದ್ಧಿಯ ಮಂಡಳಿ ಇತ್ತೀಚೆಗೆ ನೂತನವಾಗಿ ಆಯ್ಕೆ ಮಾಡಿರುವಂಥ ಅಧ್ಯಕ್ಷರು ಎಮ್ ಎ ಗಫೂರ್ ಅವರ ಆಸೆ, ಆಲೋಚನೆ ಮತ್ತು ಮುಂದೇನಾಗಬೇಕು ಅನ್ನೋದರ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಶಕ್ತಿ ಇನ್ನಷ್ಟು ಕೊಡಲಿ ಅಂತ ಹೇಳ್ತಾ ಇನ್ನಷ್ಟು ಜನಪ್ರತಿನಿಧಿಗಳನ್ನು, ಇನ್ನಷ್ಟು ಜನ ಪ್ರಮುಖ ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಿ ಅವರ ಮನದಾಳದ ಇಂಗಿತವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನ್ಯೂಸ್ ನೆಕ್ಸ್ಟ್ ಸದಾ ಮಾಡ್ತಾ ಇರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.